ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆ ಎಲ್ರಿಗೂ ಅರಿವಿದೆ. ಸದ್ಯಕ್ಕೆ ದರ್ಶನ್ ಅವರ ಬಗ್ಗೆ ಒಂದಷ್ಟು ನಟ ನಟಿಯರು ಅವರ ಪರವಾಗಿ ಮಾತನಾಡಿರುವಂಥದ್ದಿರ್ಬೋದು, ಅವರ ಅಭಿಮಾನಿಗಳು ಈ ಒಂದು ಸಂದರ್ಭದಲ್ಲಿ ಅವರ ಪರವಾಗಿ ಇರುವಂಥದ್ದು, ಜೊತೆಗೆ ಅವರ ಕೈದಿ ನಂಬರ್ ಟ್ರೆಂಡಿಂಗ್ನಲ್ಲಿರುವಂಥದ್ದು, ಈ ಎಲ್ಲ ಲಕ್ಷಣಗಳು ಎಲ್ಲ ಬೆಳವಣಿಗೆಗಳನ್ನು ನಾವು ನೋಡ್ತಿದ್ದೀವಿ. ಅವರ ಹೊರಗೆ ಇರುವಂತಹ ಸಾರ್ವಜನಿಕರು ಸಹ ಇದನ್ನು ನೋಡ್ತಿದ್ದಾರೆ. ಜೊತೆಗೆ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಶಮಿತಾ ಮಲ್ನಾಡ್, ಖ್ಯಾತ ಗಾಯಕಿ ಶಮಿತಾ ಮಲ್ನಾಡ್ ಅವರು ಒಂದು ಪೋಸ್ಟನ್ನು ಹಂಚ್ಕೊಂಡಿದ್ರು ದರ್ಶನ್ ಅವರ ಬಗ್ಗೆ. ಏನು ಯಾಕೆ ಅನ್ನುವಂಥದ್ದು ಎಲ್ಲರೂ ಪ್ರಶ್ನೆ ಕೂಡ ಮಾಡಿದ್ರು. ಜೊತೆಗೆ ಕಾಮೆಂಟ್ಸ್ ಆಫ್ ಮಾಡಿರೋದು ಯಾಕೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಇದ್ದೇ ಇತ್ತು. ಇವತ್ತು ಅವರೇ ನಮ್ಮೊಟ್ಟಿಗಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ಹೇಗೆ ನಡೀತಿದೆ ಲೈಫು, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಅಂತ ಅನ್ಕೋಬೇಕು. ನಿಮ್ಮ ಪೋಸ್ಟ್ ನೋಡಿದ್ವಿ, ಕಾಮೆಂಟ್ ಸೆಕ್ಷನ್ ಆಫ್ ಇತ್ತು. ಎಲ್ಲ ಕಡೆ ಏನಾದರೂ ಒಂದು ಕ್ಯೂರಿಯಾಸಿಟಿ, ಅದು ಮತ್ತೆ ನಿಮ್ಮ ಪೋಸ್ಟ್ ಬೇರೆ ಕಡೆ ವೈರಲ್ ಆಗ್ತಾ ಇರುವಂಥದ್ದು ನಾವು ನೋಡಿದ್ವಿ. ಕಾಮೆಂಟ್ ಸೆಕ್ಷನ್ ಆಫ್ ಇರೋದು ಮತ್ತು ಅಲ್ಲಿ ಅವರೆಲ್ಲ ಅವ್ರು ಏನೇನು ಬೇಕು ಅವರ ಅನಿಸಿಕೆಗಳನ್ನು ಅಲ್ಲಿ ಹಂಚ್ಕೊಳ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನುವಂಥವ್ರು ಒಂದು ಕಡೆ ಇದ್ದರೆ, ಹೌದು ಬಾಸ್ಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ ಅನ್ನುವಂಥವ್ರು ಒಂದು ಕಡೆ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಗೊತ್ತಿರುತ್ತೆ ಯಾಕೆ ಪೋಸ್ಟ್ ಮಾಡಿದಾಗ ಕಮೆಂಟ್ಸ್ ಆಫ್ ಮಾಡಿರ್ತೀವಿ ಅಂತ. ಯಾಕೆಂದರೆ ಈಗಿರುವಂಥ ಸಮಯ ಏನಿದೆ, ನಾವು ಹೇಳಿರೋದನ್ನು ಅಥವಾ ನಮ್ಮ ಮನಸ್ಸಿನಲ್ಲಿರೋದನ್ನು ನಾವೇನು ಅನ್ಕೊತಾ ಇದ್ದೀವಿ ಅಥವಾ ಏನು ಅಂದ್ಕೊಂಡು ಪೋಸ್ಟ್ ಮಾಡಿದ್ದೀವಿ ಅನ್ನೋದನ್ನು ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಎಲ್ಲರೂ ಅದನ್ನು ಸರಿಯಾದ ರೀತಿಯಲ್ಲಿ ತೊಗೊಳೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಅಭಿಮಾನಿಗಳೇ ಒಬ್ರಿಗೊಬ್ಬರು ಏನೋ ಹೇಳ್ಕೊಳ್ಳೋವಂಥದ್ದು ಇರ್ಬೋದು, ಕೋಪದಲ್ಲಿ ಇನ್ನೇನೋ ಮಾತಾಡೋವಂಥದ್ದು ಇರ್ಬೋದು. ಈ ಎಲ್ಲದಕ್ಕೆ ನಾವೇ ವೇದಿಕೆ ಕೊಟ್ಟ ಹಾಗಾಗುತ್ತೆ. ನಾನು ಹಾಕಿರೋದು ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳೋದಕ್ಕಷ್ಟೆ. ಹಾಗಾಗಿ ನಾನು ಮೊದಲೇ ಯಾವತ್ತೂ ನಾನು ಕಮೆಂಟ್ಸ್ ಆಫ್ ಮಾಡದೇ ಇರೋಳು. ಪ್ರಥಮ ಬಾರಿಗೆ ಕಮೆಂಟ್ಸ್ ಆಫ್ ಮಾಡಿದೆ. ಯಾಕೆ ಅಂತಂದರೆ ಅಲ್ಲಿ ಬೇರೆ ಏನೂ ಆಗೋದು ಬೇಡ. ಇಷ್ಟ ಇರೋರು ನೋಡ್ಕೊಳ್ಳಿ, ಅದರಿಂದ ಏನು ಸ್ವಲ್ಪ ಮಟ್ಟಿಗಾದರೂ ಏನಾದ್ರು ತಿಳ್ಕೊಳ್ಳೋವಂಥದ್ದಿದ್ದರೆ ತಿಳ್ಕೊಳ್ಳಿ. ಏಕೆಂದರೆ ಈಗ ಬಹಳ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಸಹನೆ ಬೇಕು. ನಾವೆಲ್ಲರೂ ದರ್ಶನ್ ಅವರ ಬಹಳ ಅಪಾರವಾಗಿ ಪ್ರೀತಿಸೋವಂಥವ್ರು, ಅಭಿಮಾನಿಗಳು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನ ಅಭಿಮಾನಿಗಳು ಅಲ್ಲದೇ ಇದ್ದವರು ಅವ್ರನ್ನ ಇಷ್ಟಪಡೋರಿದ್ದಾರೆ. ಒಬ್ಬ ನಾಯಕ ನಟನಾಗಿ, ಒಬ್ಬ ತೂಗುದೀಪ ಶ್ರೀನಿವಾಸ್ ಅವರ ಮಗನಾಗಿ ದರ್ಶನ್ ತೂಗುದೀಪ ಅವರನ್ನು ಇಷ್ಟಪಡೋರಿದ್ದಾರೆ. ಸೊ ಹಾಗಿದ್ದಾಗ ಯಾರಿಗೂ ನೋವಾಗೋ ರೀತಿಯಲ್ಲಿ ನಾವು ಕೋಪ, ನಮ್ಮ ಸಿಟ್ಟನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಕೊಳ್ಳೋ ಅಂಥದ್ದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೆ. ನೀವು ದರ್ಶನ್ ಅವರ ಜೊತೆಗಿನ ಒಡನಾಟ ಯಾವಾಗ ಶುರುವಾಗಿದ್ದು? ನಿಮ್ಮ ಒಂದು ಅಣ್ಣ ಅಂತ ಕರೆಯುವಂಥ ಒಂದು ಬಾಂಧವ್ಯ ಇರಬಹುದು, ಎಲ್ಲ ಈ ಕ್ಷಣಕ್ಕೆ ನೆನೆಸ್ಕೊಳ್ತಾ ಹೋದರೆ ಯಾವ ರೀತಿ ಅನಿಸುತ್ತೆ ನಿಮಗೆ? ದರ್ಶನ್ ಈಗ ಆ್ಯಕ್ಚುಲಿ ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ದು ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಾನು ಟ್ರ್ಯಾಕ್ ಹಾಡಿದ್ದೆ. ಆವಾಗ ತಾನೇ ನಾನು ಹಾಡೋಕ್ಕೆ ಶುರು ಮಾಡಿದಂಥ ಟೈಮ್ ಅದು. ಸಾಧು ಕೋಕಿಲ ಸರ್ ಅವರು ಅಶ್ವಿನಿ ಸ್ಟುಡಿಯೋಗೆ ನನ್ನ ಕರೆದ್ಬಿಟ್ಟು, ಹಿಂಗೊಂದು ಸಾಂಗ್ ಇದೆ ಕಲಿಯಂ. ನಾನು ಕಲ್ತ್ಕೊಂಡೆ. ಆ್ಯಸ್ ಯೂಶ್ವಲ್ ನಾವು ರೆಕಾರ್ಡಿಂಗ್ಸ್ ಹೆಂಗೆ ಮಾಡ್ತೀವೋ ಹಂಗೆ. ಯಾವ ಸಿನಿಮಾ ಏನೂ ಗೊತ್ತಿರಲಿಲ್ಲ ನನಗೆ. ನಾನು ಮತ್ತು ಐ ಥಿಂಕ್ ಹೇಮಂತ್ ಟ್ರ್ಯಾಕ್ ಹಾಡಿದ್ದು. ಹಾಡನ್ನು ಕಲ್ತ್ಕೊಂಡು ನಾನು ಹಾಡೋಕ್ಕೆ ಅಂದ್ಬಿಟ್ಟು ಒಳಗಡೆ ಹೋಗಬೇಕಾದ್ರೆ ಇವರು ಒಳಗಡೆ ಬಂದರು, ದರ್ಶನ್ ಅವರು. ಬಟ್ ನನಗೆ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಆಮೇಲೆ ಸಾಧು ಅವರೇ ನನಗೆ ಪರಿಚಯ ಮಾಡಿದ್ರು. ಹಿಂಗೆ ಈ ಸಿನಿಮಾ ಹೀರೋ ಇವರು, ಮೆಜೆಸ್ಟಿಕ್ ಸಿನಿಮಾ ಅಂತ. ಆವಾಗ ನನಗೆ ಮೆಜೆಸ್ಟಿಕ್ ಸಿನಿಮಾ ಅಂತ ಗೊತ್ತಾಯಿತು, ಇವ್ರು ಹೀರೋ ಅಂತ ಗೊತ್ತಾಯಿತು. ಬಟ್ ಯಾರಂತ ಗೊತ್ತಿಲ್ಲ. ನಮಸ್ಕಾರ ಅಂತ, ಬಿಕಾಸ್ ತುಂಬ ಎತ್ತರ ಇದ್ರಲ್ವ ಅವರು. ಆ ಸ್ಟುಡಿಯೋದಲ್ಲಿ ಅದು ಅದು ಎಂಟ್ರೆನ್ಸು ಬಾಗಿಲು ಚಿಕ್ಕಕ್ಕಿದೆ. ಅವ್ರು ಹಿಂಗೆ ಬಕ್ಕೊಂಡು ಹಿಂಗೆ ಒಳಗಡೆ ಬಂದರು. ಸೊ ಆ ಸ್ಟುಡಿಯೋ ಇಲ್ಲ ಇವಾಗ. ಐ ಸ್ಟಿಲ್ ರಿಮೆಂಬರ್. ಇದು ಚಿಕ್ಕ ಸ್ಟುಡಿಯೋ ಅದು, ಅಂದರೆ ಬರೀ ವಾಯ್ಸ್ ಮಿಕ್ಸಿಂಗಿಗೆ ಸಪ್ರೇಟಾಗಿತ್ತು. ಮೇಲ್ಗಡೆ ತುಂಬ ದೊಡ್ಡ ಸ್ಟುಡಿಯೋ ಇತ್ತು. ಸೊ ಕೆಳಗಡೆ ಆಗಿದ್ದಿದ್ದು. ಆಮೇಲೆ ನಾನು ಹಾಡಿ ಮುಗಿಸ್ಕೊಂಡು ಆಚೆ ಬಂದಮೇಲೆ ಅವ್ರು ಹೊರಗಡೆ ಎಲ್ಲ ಡಿಸ್ಕಷನಲ್ಲಿ ಏನೋ ಇದ್ದರು. ಮತ್ತು ಒಳಗಡೆ ಬಂದು ಸಾಂಗ್ ಕೇಳಿದ್ರು. ಆಮೇಲೆ ಸಾಧು ಅವರು ಹೊರಗಡೆ ಹೋದ್ಮೇಲೆ ಹೇಳಿದ್ದು ನನಗೆ, ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಇವರು ಹೀರೋ ಆಗಿ ಮಾಡ್ತಾಯಿದ್ರು. ಸೊ ನನಗೆ ಅದು ಜಾಸ್ತಿ ಖುಷಿಯಾಯಿತು. ಫಸ್ಟು ಈಗ ತುಂಬ ಜನ ಇಂಡಸ್ಟ್ರಿಗೆ ಬರ್ತಾಯಿರ್ತಾರೆ. ಆ ಖುಷಿಗಿಂತ ತೂಗುದೀಪ ಶ್ರೀನಿವಾಸ್ ಅವ್ರ ಮಗನ ವಾವ್ ಅಂತ ಅನ್ನಿಸ್ತು. ವಿಲನ್ ಅವ್ರ ಮಗ ಹೀರೋ ಆಗಿದ್ದಾರೆ. ಆ್ಯಂಡ್ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ನೋಡೋಕ್ಕೆ ಚೆನ್ನಾಗಾಗತ್ತೆ ಅಂತ. ಅಷ್ಟು ಬಿಟ್ಟರೆ ಮತ್ತೇನು ಅಲ್ಲಿ ಜಾಸ್ತಿ ಏನು ಕನ್ವರ್ಸೇಷನ್ ಆಗಿರಲಿಲ್ಲ. ಆಲ್ ದ ಬೆಸ್ಟ್ ಸರ್ ಅಂತ ಇಷ್ಟೇ ಹೇಳಿದ್ದು.
ಅದಾದ ನಂತರ ಒಂದೊಂದೇ ಸಿನಿಮಾಗೆ ಕಿಟ್ಟಿ ಇರ್ಬೋದು, ಅದಕ್ಕೆ ನಾನು ಟ್ರ್ಯಾಕ್ ಹಾಡಿದ್ದೆ. ಆಮೇಲೆ ಲಾಲಿ ಹಾಡುಗೆ ಸಿನಿಮಾಗೆ ಹಾಡಿದೆ. ಆಮೇಲೆ ದರ್ಶನ್ ಅವ್ರದ್ದು ಇದು ಧ್ರುವ ಸಿನಿಮಾದಲ್ಲಿ ಗುರುಕಿರಣ್ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಅವ್ರು ನನ್ನ ಹತ್ರ ದಿನ ಹೀಗೆ ಅದನ್ನು ಟ್ರ್ಯಾಕ್ ಹಾಡಿಸಿದ್ರು. ಟ್ರ್ಯಾಕ್ ಅಂದರೆ ಆಲ್ಮೋಸ್ಟ್ ಅದು ಫೈನಲ್ ಈಗಲೂ ಹೇಳ್ತಾರೆ. ಲಾಸ್ಟ್ ಒಂದು ಮಂತ್ ಬ್ಯಾಕ್ ನಾವೆಲ್ಲ ಸಿಕ್ಕಿದ್ವಿ, ಗುರುಜಿ ನಾವು ಸಿಂಗರ್ಸ್ ಎಲ್ಲ ಸಿಕ್ಕಿದಾಗ ಅವತ್ತೂ ಕೂಡ ಅವ್ರು ಅದನ್ನು ಹೇಳಿದ್ರು, ಧ್ರುವದಲ್ಲಿ ನಾನು ಎಷ್ಟು ಚೆನ್ನಾಗಿ ಹಾಡಿದ್ದೆ, ತುಂಬ ಚೆನ್ನಾಗಿತ್ತು. ಬಟ್ ಲಾಸ್ಟ್ ಮಿನಿಟಲ್ಲಿ ಅದು ಇದರ್ ದಿಸ್ ಅಥವಾ ಕರಿಯ ಇಟ್ಕೋಬೇಕು, ಇಲ್ಲ ಇದು ಇಟ್ಕೋಬೇಕು ಅಂದಾಗ ನಾನು ಕರಿಯಾನೇ ಆಪ್ಟ್ ಮಾಡಿದೆ, ಅದನ್ನ ಇಟ್ಕೊಂಡೆ. ಬಟ್ ಇದು ತುಂಬ ಚೆನ್ನಾಗಿ ಹಾಡಿದೆ ಅಂತ ಆಮೇಲೆ ಚಿತ್ರ ಅವ್ರು ಹಾಡಿದ್ರು ಅದನ್ನು. ಸೊ ಹೀಗೆ ಒಂದೊಂದಾದಮೇಲೆ ಸಿನಿಮಾಗಳಲ್ಲಿ ನಾವು ಹಾಡ್ತಾ ಇದ್ದಿದ್ದು ಬಿಟ್ಟರೆ ಪರ್ಸ್ನಲಾಗಿ ಯಾವುದೇ ರೀತಿಯಾದಂಥ ಕಾಂಟ್ಯಾಕ್ಟ್ ನಮಗಿರಲಿಲ್ಲ. ಅದು ಸುಮಾರಾಗಿ ಹಾಗೆ ಶುರುವಾಗಿದ್ದು ಬಂದು ಗಜ ಸಿನಿಮಾದಲ್ಲಿ ಐತಲ ಕಡೆ ಹಾಡಿದಾಗ ಆ ಸಾಂಗ್ ಕೇಳ್ಬಿಟ್ಟು ತುಂಬ ಚೆನ್ನಾಗಿ ಹಾಡಿದ್ರು. ಅವ್ರು ಅಷ್ಟೇ ತುಂಬ ಕಮ್ಮಿ ಮಾತಾಡ್ತಾ ಇದ್ದಿದ್ದು, ತುಂಬ ಚೆನ್ನಾಗಿ ಹಾಡಿದ್ದೀರಮ್ಮ, ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಿಟ್ ಆಗುತ್ತೆ ನೋಡಿ ಅಂತ. ಅದು ಕೂಡ ನಾನು ಹೇಮಂತ್ ಫಸ್ಟು ಟ್ರ್ಯಾಕ್ ಹಾಡಿದ್ವಿ, ಅದಾದಮೇಲೆ ಮತ್ತು ಫೈನಲ್ ಹರಿಕೃಷ್ಣ ಅವ್ರು ಹಾಡಿಸಿದ್ದು. ಗಜ ಸಿನಿಮಾಗೆ ಮುಂಚೆ ಹರಿಕೃಷ್ಣ ಅವ್ರಿಗೆ ಇನ್ನೊಂದು ಹಾಡಿದ್ದೆ, ಸೇ ನನ್ನ ಪ್ರೀತ್ಸೆ, ಆ ಸಾಂಗ್ ಹಾಡಿದ್ದೆ. ಸೊ ಆ ಸಾಂಗ್ ಹಾಡಿದ್ಮೇಲೆ ಇದನ್ನು ಮತ್ತೆ ಅವ್ರು ಕರೆಸಿ ಅದೇ ಥರ ಸ್ವಲ್ಪ ಟಪಾಂಗುಚಿ ಸ್ಟೈಲಲ್ಲಿತ್ತಲ್ಲ ಅದನ್ನು ಹಾಡಿಸಿದ್ದು. ಸೊ ಆ ಸಾಂಗ್ದು ಹಾಡಾದಮೇಲೆ ಸಾಂಗ್ ಹಿಟ್ಟಾಯಿತು. ಆ್ಯಂಡ್ 100 days ಫಂಕ್ಷನ್ ಮಾಡಿದ್ರು, ಹುಬ್ಬಳ್ಳಿ ಅನ್ಕೋತೀನಿ ನಂಗೆ ಕರೆಕ್ಟಾಗಿ ಜ್ಞಾಪಕಲ್ಲ, ಹುಬ್ಬಳ್ಳಿ ಇರ್ಬೋದು, ಅಲ್ಲಿಗೆಲ್ಲ ಹೋಗಿದ್ವಿ. ಸೊ ಅಲ್ಲಿ ಹೋದಾಗ ನಾನು ಮತ್ತು ಇವಾಗ ನಮ್ಮ ಶಾಸ್ತ್ರಿ ಸರ್ ಅವರಿಲ್ಲ, LN ಶಾಸ್ತ್ರಿ ಅವರು, ನಾನು ಒಂದು 2-3 ಬೇರೆ ಹಾಡುಗಳನ್ನೂ ಹಾಡಿದ್ವಿ, ಅಲ್ಲಿ ಪರ್ಫಾರ್ಮ್ ಮಾಡಿದ್ವಿ. ಸೊ ಬ್ಯಾಕ್ ಸ್ಟೇಜಲ್ಲಿದ್ದಾಗ ಮಾತಾಡಿದ್ದು, ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದ್ದು ಅಂತಂದರೆ ಬ್ಯಾಕ್ ಸ್ಟೇಜಲ್ಲಿದ್ದಾಗ ತುಂಬ ಚೆನ್ನಾಗಿ ಹಾಡಿದ್ದೀರಾ, ತುಂಬ ಚೆನ್ನಾಗಿ ಎಲ್ಲೂ ಏನು ಯಾವ ಊರು ನಿಮ್ಮದು ಏನು ಅಂತ ಹೀಗೆ ಅಷ್ಟೇ ಮಾತಾಡಿದ್ದು. ಸೊ ಅವ್ರಿಗೆ ನಾನು ಡೆಂಟಲ್ ಮಾಡಿದ್ದೀನಿ ಅಂತಂದಾಗ ತುಂಬಾ ಶಾಕ್ ಆಗ್ಬಿಟ್ರು ಅವರು. ಏನಮ್ಮ ಡೆಂಟಿಸ್ಟೇನಮ್ಮ, ನಮ್ದು ಅಲ್ಲೆಲ್ಲ ಚೆನ್ನಾಗಿದೆಯಮ್ಮ ಹಂಗೆ ಹಿಂಗೆ ಅಂತ ತಮಾಷೆ ಮಾಡಿದ್ರು. ನನ್ನ ಮಗ ಬಂದಿದ್ದ ಆವಾಗ, ತುಂಬ ಚಿಕ್ಕವನವನು, ಅವ್ನು ಹಿಂದ್ಗಡೆ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದ. ಏನು ಇವನು ಹೀರೋ ಮಾಡಿಬಿಟ್ರೆ ಈಗಲೇ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತೆಲ್ಲ ಕರೆದು ಎಲ್ಲ ಮಾತಾಡಿಸಿ. ಸೊ ನನಗನ್ಸಿದ್ದು ಆವಾಗ ಅವರು ಆ್ಯಸ್ ಅ ಹೀರೋ ಎಷ್ಟು ಸಿಂಪಲ್ಲಾಗಿ ಇರುತ್ತೆ ಗೊತ್ತಾ, ಹಿಂದ್ಗಡೆ ಬ್ಯಾಕ್ ಸ್ಟೇಜಲ್ಲಿ ಮರದಲ್ಲೇ ಮಾಡಿರ್ತಾರೆ, ಅಲ್ಲೇನೂ ಇರಲಿಲ್ಲ, ಮರದ್ದೇ ಪ್ಲ್ಯಾಟ್ಫಾರ್ಮ್ಸ್ ಥರ ಇರುತ್ತಲ್ವ, ಅಲ್ಲೇ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಕೂತಿದ್ವಿ. ಸೊ ಅವರು ಮತ್ತು ಡೈರೆಕ್ಟರ್ಸು ಎಲ್ಲ ಅಲ್ಲೇ ಇದ್ದರು. ಅದು ನನ್ನ ಮೊದಲನೇ ಒಂದು ರೀತಿಯಾದ ಕಾನ್ವರ್ಸೇಷನ್ ಅಂತ ಹೇಳ್ಬೋದು. ಅದಾದಮೇಲೆ ಸುಮಾರು ವರ್ಷಗಳ ನಂತರ ಸಾರಥಿ ಸಿನಿಮಾಗೆ 2 ಸಾಂಗ್ಸ್ ಹಾಡಿದ್ದೆ ನಾನು, 2 ಟ್ರ್ಯಾಕ್ ಅಂತಲೇ ಹಾಡಿದ್ದು. ಬಟ್ ದಿನಕರ್ ಅವರು 2 ಚೆನ್ನಾಗಿ ಹಾಡಿದ್ದೀರಮ್ಮ, ಇದನ್ನಿಟ್ಕೊಳ್ಳ ಅದನ್ನಿಟ್ಕೊಳ್ಳ ಗೊತ್ತಾಗ್ತಾಯಿಲ್ಲ ನನಗೆ, ಅಷ್ಟು ಚೆನ್ನಾಗಿ ಹಾಡಿದ್ದೀರಾ, ನಾನು ದರ್ಶನ ಕೇಳ್ತೀನಿ ಒಂದು ಸರಿ ಅಂತ ಅಂದ್ಬಿಟ್ಟು ಹೋದರು. ಹರಿ ಸರ್ ಹೇಳಿದ್ರು ಯಾವ್ದಾರು ಇಟ್ಕೊಳ್ರಿ, 2 ಚೆನ್ನಾಗಿದೆ, 2 ಚೆನ್ನಾಗಿ ಹಾಡಿದ್ದಾರೆ ಅಂತ. ಅದಾದಮೇಲೆ ನೋಡಿದ್ರೆ 2 ಸಾಂಗ್ಸು ರಿಲೀಸ್ ಆಯಿತು, ಕ್ಯಾಸೆಟ್ ಬಂತು. ಸೊ ನನಗೆ ಶಾಕ್ ಅವಾಗ, ಯಾಕೆಂದರೆ ಅವಾಗಿನ ಇದರಲ್ಲಿ ಶುರುವಾಗಿ ಹೋಗಿತ್ತು ಒಂದೊಂದು ಸಾಂಗ್ ಒಬ್ಬೊಬ್ಬರೇ, ಒಂದು ಸಿನಿಮಾದಲ್ಲಿ 2 ಸಾಂಗ್ ಅಂತೂ ಹಾಡೋ ಚಾನ್ಸೇ ಇರಲಿಲ್ಲ. ಅಂದರೆ ಅಷ್ಟೊಂದು ಜನ ಸಿಂಗರ್ಸ್ ಇದ್ದರು. ಆ್ಯಂಡ್ ಅದು ಮುಗ್ದೋಗಿತ್ತು ಅವಾಗ. ಜಾನಕಿ, SPB ಅವರೆಲ್ಲ ಹಾಡ್ತಾಯಿದ್ರಲ್ಲ ಎಲ್ಲ ಸಿನಿಮಾದಲ್ಲಿ, ಆ ಥರದ್ದೆಲ್ಲ ಮುಗ್ದೋಗಿತ್ತು. 2 ಸಾಂಗ್ ಎಲ್ಲ ಯಾರೂ ಹಾಡಿಸ್ತಾ ಇರಲಿಲ್ಲ. ಸೊ ನನಗೆ ಆಶ್ಚರ್ಯ ಆಯಿತು. ನಾನು ಹರಿಸರ್ನ ಕೇಳಿದೆ, ಸರ್ ಕಾಲ್ ಮಾಡಿಬಿಟ್ಟು, ಸರ್ 2 ಸಾಂಗ್ ಇಟ್ಕೊಂಡಿದ್ದೀರ, ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ 2 ಇಷ್ಟ ಆಯಿತು, 2 ಸಾಂಗ್ ಇಷ್ಟ ಆಯಿತು, ಮನಸ್ಸೆ ಮತ್ತು ಕಿಟಪ್ಪ 2 ಸಾಂಗು ಇಟ್ಕೊಂಡು. ಅದು ನಂದಿಲ್ಲ ಡಾಕ್ಟ್ರೇ, ಅದು ದರ್ಶನ್ ಅವರು ಮತ್ತು ದಿನಕರ್ ಅವ್ರದ್ದು ಡಿಸಿಷನ್ನು, ಅದು ತುಂಬ ಚೆನ್ನಾಗಿದೆ, 2 ಸಾಂಗನ್ನು ಚೆನ್ನಾಗಿ ಆಡಿದ್ದಾರೆ ಅಂದರೆ ಯಾಕೆ ಬೇರೆಯವ್ರ ಹತ್ರ ಆಡಿಸ್ಬೇಕು, ಇಟ್ಕೊಳ್ಳಿ ಅಂತ. ಸೊ ಆಗ ನನಗೆ ಅನಿಸಿದ್ದು, ಅವರು ಅಷ್ಟು ಹೇಳಬೇಕಂತ ಏನಿಲ್ಲ ಅಲ್ವಾ, ಇಲ್ಲ 2 ಇಟ್ಕೊಳ್ಳಿ ಅಂತ ಹೇಳೋದು ಅಂಥದ್ದು ಇಲ್ಲ, ಅಥವಾ ಅದಕ್ಕೆ ಕನ್ನಡದವ್ರನ್ನೇ ಹಾಡಿಸ್ಬೇಕು ಅಥವಾ ಕನ್ನಡದವ್ರನ್ನ ಇದು ಮಾಡಬೇಕು ಅನ್ನೋದು ಏನಿಲ್ಲ. ಆವಾಗ ನನಗೆ ತುಂಬಾ ಹತ್ತಿರ ಆಗಿದ್ದು ಅಂತ ಹೇಳ್ಬೋದು, ಮನಸ್ಸಿಗೆ ಹತ್ತಿರ ಆದವರು. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ಗೂ ಹೋಗಿ ಹೇಳಿದೆ, ಹಿಂಗೆ 2 ಸಾಂಗು ಇಟ್ಕೊಂಬಿಟ್ಟಿದ್ದಾರೆ ಅಂತಮ್ಮ, ಹಂಗೆ ಅಂತೆಲ್ಲ ಹೇಳಿ. ಸೊ ಅದೊಂದು ಭಾಳ ಸ್ಪೆಷಲ್ ಆ್ಯಸ್ ಅ ಸಿಂಗರ್ ನನಗೆ.
ಅಲ್ಲಿಂದ ನನಗೆ ಅವರೊಂಥರ ಒಂಥರ ನಿಮ್ಗೆ ಅನಿಸುತ್ತಲ್ವ, ನಿಮಗೆ ಒಂಥರ ಸಹೋದರ ಫೀಲು ಆ ಥರದ್ದು ಶುರುವಾಗಿದ್ದು ಅವಾಗಿಂದ ಅಂತ ಹೇಳ್ಬೋದು. ಅದಾದಮೇಲೆ ದಿನಕರ್ ಅವ್ರ ಜೊತೆನೂ ಬಹಳಷ್ಟು ಕಡೆ ಸಿಕ್ಕಿದಾಗ ಮಾತಾಡ್ತಾ ಇದ್ವಿ. ಅವ್ರು ತುಂಬ ಅಮೇಝಿಂಗ್ ಪರ್ಸನ್, ಅವರು ಕೂಡ ಅಷ್ಟೇ. ಸೊ ಅವ್ರನ್ನೂ ಹಾಗೆ ಕರಿತಾ ಇದ್ದೆ, ಅಣ್ಣ ಅಂತಲೇ ಕರಿತಾ ಇದ್ದೆ. ಇವ್ರನ್ನೂ ಹಂಗೆ ಕರೆಯೋಕ್ಕೆ ಶುರುವಾಗಿದ್ದು ಆವಾಗ ಅಂತ ಅನ್ಬೋದು. ದರ್ಶನ್ ಅವರು ವೇದಿಕೆ ಮೇಲೆ ಹೇಳ್ತಿದ್ರು ನನಗೆ 2 ಮುಖ ಇದೆ ಅನ್ನುವಂಥದ್ದು. ನೀವು ಯಾವತ್ತಾದರೂ ಅವ್ರದ್ದು 2ನೇ ಮುಖ ನೋಡಿದ್ದೀರಾ? ಈ 2 ಮುಖ ಇದೆ ಅಂತ ಅವ್ರು ಹೇಳಿರೋದನ್ನ ನಾನು ನೋಡಿದ್ದೀನಿ ಇದರಲ್ಲಿ. ಅದು ಎಲ್ಲ ಹೇಳ್ತಾರೆ. ನಾನು ನನ್ನ ಮಕ್ಕಳಿಗೂ ಹೇಳ್ತೀನಿ, ನೀವು ನಂಬಲ್ಲ, ನೀವು ನನ್ನ ಇನ್ನೊಂದು ಮುಖ ನೋಡಿದ್ರೆ ಅಷ್ಟೇ, ಅಥವಾ ನಾನು ವೈಲ್ಡ್ ಆಗಿಬಿಡ್ತೀನಿ ಇವಾಗ ನೋಡು, ನೀವು ಹಿಂಗೆ ಮಾಡ್ತಾಯಿದ್ರೆ ಅಂತ. ಅದೆಲ್ಲ ಪ್ರತಿ ಮನುಷ್ಯನೂ ಒಂದೆಲ್ಲೋ ಒಂದು ಕಡೆ ನನಗಿನ್ನೂ ಗೊತ್ತಿಲ್ಲ ನಾನೇನು ಅಂತ ಇರುತ್ತೆ. ದಟ್ಸ್ ಕಾಮನ್. ಇದು ನನಗೇನು ಆ ಥರ ಯಾವತ್ತೂ ಅನಿಸಿಲ್ಲ. ಆ್ಯಂಡ್ ಪ್ರತಿ ಸಲ ಸಿಕ್ಕಿದಾಗ್ಲೂ ಕೋಪದಲ್ಲಿ ಮಾತಾಡಿದಾಗ್ಲೂ ಅವರು ಅದ್ರಲ್ಲಿ ಪ್ರೀತಿನೇ ಇರ್ತಾಯಿತ್ತು. ಯಾರಿಗೋ ಬೈತಾ ಇರೋರು, ಏನೋ ಹೇಳೋರು. ಯಾಕೆಂದರೆ ಒಂದು ಸರಿ ನಂದು ಇವೆಂಟಿಗೆ ಬಂದಾಗ್ಲೂ ಯಾರೋ ಗಲಾಟೆ ಮಾಡಿದ್ರು, ಸುಮ್ಮನೆ ಇರ್ತೀಯ ಸರಿ ಆ ಥರ ಅಂದ್ಬಿಟ್ಟು ಹಿಂಗಂತ ಟ್ಯಾಪ್ ಮಾಡಿಬಿಟ್ಟು ಹೋಗಿದ್ದು ಅದನ್ನು ನೋಡಿದ್ದೀನಿ. ಬಟ್ ಆ ಥರ ನನ್ನ ಇನ್ನೊಂದು ಮುಖ ಅಂತ ಆ ಥರ ಏನೂ ನಾನು ನೋಡಿಲ್ಲ. ದರ್ಶನ್ ಅವರಿಗೆ ಎಷ್ಟು ಅಭಿಮಾನಿಗಳಿದ್ದಾರೋ, ಬೇರೆ ಯಾವ ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಇರಬಹುದು, ರಾಜ್ಕುಮಾರ್ ಸರ್ ಇರ್ಬೋದು, ಆಗಿನ ನಟರು ಯಾರಿದ್ರು ಈಗ ಅವ್ರಿಗೆ ಅಷ್ಟು ಜನ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಸಂದರ್ಭದಲ್ಲೂ ಅವ್ರಿಗೆ ಸಾಥ್ ಕೊಡ್ತಿರೋವಂಥದ್ದು. ನಿನ್ನೆ ನಾನೇ ನೋಡಿದೆ, ರೋಡಲ್ಲಿ ಹೋಗಬೇಕಾದ್ರೆ ಅವ್ರ ಕಾರ್ ಹಿಂದ್ಗಡೆ ಕೈದಿ ನಂಬರ್ನ ಹಾಕಿಸ್ಕೊಂಡಿರೋವಂಥದ್ದು. ಈ ರೀತಿ ಫ್ಯಾನ್ಸ್ ಇರೋ ಟೈಮಲ್ಲಿ ದರ್ಶನ್ ಸರ್ ಈ ರೀತಿ ಯಾಕೆ ಮಾಡ್ಕೊಂಡ್ರು ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ತಲೆಗೆ ಬಂತ? ಅದು ಎಲ್ಲರಿಗೂ ಬಂದಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗತ್ತೆ. ಅದು ಎಲ್ಲರಿಗೂ ಅನಿಸಿರುತ್ತೆ, ಇದು ಯಾಕೆ ಆಗಬೇಕಿತ್ತು, ಮಾಡಿಕೊಂಡ್ರು ಅಂತ ಅನ್ಸೋದ್ಕಿಂತ ಯಾಕೆ ಆಯಿತು ಅಂತ. ಯಾಕೆಂದರೆ ಎಲ್ಲರೂ ಇದನ್ನು ಮಾಡ್ಕೊಳ್ಬೇಕು ಅಂತನೋ ಏನೋ ಮಾಡ್ಕೊಂಬಿಡಲ್ಲ ಯಾರೂ ಏನೋ ತೊಂದರೆಗಳನ್ನ ಮೈ ಮೇಲೆ ಹೇಳ್ಕೊಳಲ್ಲ ಬೇಕಂತ. ಯಾಕೆ ಆಯ್ತಪ್ಪ ಇದು, ಯಾಕೆ ಹಿಂಗಾಯಿತು ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀವಿ. ಅದು ಜ್ಞಾಪಕ ಇದೆ ನನಗೆ. ಟ್ಯೂಸ್ಡೇ ಮಾರ್ನಿಂಗ್ ನಂದೊಂದು ರೆಕಾರ್ಡಿಂಗ್ ಇತ್ತು. ಸೊ ನನಗೇನು ವಿಷಯನೇ ಗೊತ್ತಿರಲಿಲ್ಲ. ನನ್ನ ಮನೆಯಿಂದ ಅವತ್ತು ಟಿ ವಿನೂ ಹಾಕೇ ಇರಲಿಲ್ಲ ಮಾರ್ನಿಂಗೆಲ್ಲ. ಸೊ ನನ್ನ ಮಕ್ಕಳು ಸ್ವಲ್ಪ ಲೇಟಾಗಿತ್ತು, ಅವ್ರಿಗೆ ಸ್ಕೂಲ್ಗೆಲ್ಲ ಇದು ಮಾಡಿ ನಾನು ರೆಡಿಯಾಗಿ ನಾನು ಸ್ಟುಡಿಯೋಗೆ ಹೋದಾಗಲೇ ಇಟ್ ವಾಸ್ 11:30 ಆಗಿಬಿಟ್ಟಿತ್ತು. ಬೇಗ ಹೋಗಬೇಕಾಗಿತ್ತು. ನಾನು ಅವ್ರಿಗೆ ಕಾಲ್ ಮಾಡಿಬಿಟ್ಟು, ಇಲ್ಲ ನಂಗೆ ಲೇಟಾಗಿ ಬರ್ತೀನಿ ಅಂತ. ಸೊ ನಾನು ಹೋದ್ಮೇಲೆ ಅವತ್ತು ಫ್ಲೂಟ್ ಮಿಕ್ಸಿಂಗ್ ಇತ್ತು, ಅವ್ರನ್ನೂ ಕರೆದಿದ್ವಿ. ಹಿ ವಾಸ್ ವೆಯ್ಟಿಂಗ್. ನಾನು ಒಳಗಡೆ ಹೋಗ್ತಾ ಇದ್ದಂಗೆ ಫಸ್ಟ್ ಹೇಳಿದ್ದು, ಗೊತ್ತಾಯ್ತಾ ಏನು ಅಂತಂದೆ. ಇಲ್ಲ ದರ್ಶನ್ ಅವರು ನನಗೆ ಅವರು ಹೇಳಿದ್ದು ದರ್ಶನ್ ಅವ್ರದ್ದು ಗೊತ್ತಾಯ್ತಾ ಅಂತ. ನಾನು ದರ್ಶನ್ ಅವ್ರದ್ದು ಗೊತ್ತಾಯ್ತಾ ಅಂತ ಅಂದ್ಕೂಡಲೇ ಐ ವಾಸ್ ಲೈಕ್ ಏನೋ ಈಗ, ಯಾಕೆಂದರೆ ನಮ್ಮ ತಲೆಗೆ ಯಾವಾಗಲೂ ಹೇಳ್ತಾರಲ್ವ, ಯಾವಾಗಲೂ ಕೆಟ್ಟದ್ದೇ ಬೀಳತ್ತೆ ಅಂತ ಫಸ್ಟ್ಗೆ ಅನಿಸ್ತು. ಯಾಕೆಂದರೆ ಅವರೆಲ್ಲರೂ ದೇವೇರ್ ಒಂಥರ ಇದ್ದರು, ಎಲ್ಲ ಆರ್ಟಿಸ್ಟ್ಗಳೆಲ್ಲ. ಗೊತ್ತಾಯ್ತಾ ದರ್ಶನ್ ಅವ್ರದ್ದು ಹಿಂಗೆ ಅಂತ. ಏನಾಯ್ತು ಅಂತ. ಇಲ್ಲ ಹಿಂಗಾಗ್ಬಿಟ್ಟಿದೆ ಅಂತೆ, ಅವ್ರು ಮೈಸೂರಲ್ಲಿದ್ದರಂತೆ ಅಂತ. ನನಗೆ ಏನೇನು ಗೊತ್ತೇ ಆಗಲಿಲ್ಲ. ನನಗೆ ಸುಮ್ಮನೆ ಹೇಳ್ತಾರೆ. ಯಾಕೆಂದರೆ ಇವರೆಲ್ಲ ನನಗೆ ದರ್ಶನ್ ತುಂಬ ಇಷ್ಟ, ನಮ್ಮ ದರ್ಶನ್ ಇದು ಅಂತ ಏನೋ ಸುಮ್ಮನೆ ಇದು ಮಾಡ್ತಾರೆ. ನಿಜ ಹೇಳಿ ಏನು ಹೇಳ್ತಾ ಇದ್ದೀರಾ ನೀವು ಅಂತ. ಇನ್ನೊಂದು ರೂಮ್ನಲ್ಲಿ ಟಿ ವಿ ಇದೆ, ಡಬ್ಬಿಂಗೆಲ್ಲ ಇದು ಮಾಡೋದಕ್ಕೆ ಎಲ್ಲ. ಇಮಿಡಿಯೇಟ್ ಆನ್ ಮಾಡಿದ್ವಿ ಫಸ್ಟ್ ಕೆಲಸ, ಅಲ್ಲಿ ಹೋಗ್ಬಿಟ್ಟು ಟಿ ವಿ ಹಾಕ್ದೆ. ಅವರೆಲ್ಲ ಮೊಬೈಲ್ ಇಟ್ಕೊಂಡು ಕೂತಿದ್ರು, ನಾನು ಟಿ ವಿ ಹಾಕ್ದೆ. ಟಿ ವಿನಲ್ಲಿ ನೋಡ್ಬಿಟ್ಟು ನಂಗೆ ನಂಬೋಕ್ಕೆ ಆಗಲಿಲ್ಲ, ವಾಟ್ ಈಸ್ ದಿಸ್ ಅಂತ. ಬಟ್ ಒಂದು ಸರಿ ಅನ್ನಿಸ್ತು, ಏನೋ ನಿಮ್ಗೆ ಅನಿಸುತ್ತಲ್ವ ಏನೋ ಆಗಿರಬೇಕು, ಯಾವುದಕ್ಕೋ ಏನೋ ಸಮ್ ಮಿಸ್ಟೇಕನ್ ಥಿಂಗ್ಸ್ ಅಂತ, ಆ ಥರ ಅನ್ನಿಸ್ತು. ಈಗ ಒಂದಷ್ಟು ವಲಯದಲ್ಲಿ ನಾವು ಕೇಳ್ತಾ ಇರೋದೇನಂತ ಹೇಳಿದರೆ, ದರ್ಶನ್ ಅವ್ರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇತ್ತೇನೋ, 2011ರಿಂದನೇ ಅವ್ರು ತೊಗೋಬೇಕಾಗಿತ್ತು, ತೊಗೊಳ್ಳಿಲ್ಲ ಅನ್ನೋಂಥದ್ದು. ಡು ಯು ಬಿಲೀವ್ ದಟ್ ಅವ್ರಿಗೆ ಬೇಕಿತ್ತ? ಯಾಕಂದರೆ ಒಂದು ಮನುಷ್ಯನಲ್ಲಿ ಎಲ್ಲ ರೀತಿ ಗುಣಗಳು ಇದ್ದೇ ಇರುತ್ತೆ, ಅದು ಯಾವಾಗ ಹೊರಗೆ ಬರುತ್ತೆ ಅನ್ನೋವಂಥದ್ದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ, ಕೌನ್ಸಿಲಿಂಗ್ ಅನ್ನೋದನ್ನ ನಾನು ಆ್ಯಸ್ ಅ ಡಾಕ್ಟರ್ ಒಂದು ಹೇಳ್ತೀನಿ, ನಮಗೆಲ್ಲರಿಗೂ ಬೇಕು. ಯಾಕೆ ಅಂತಂದರೆ ಕೌನ್ಸಿಲಿಂಗ್ ಅನ್ನೋದು ಅದು ಟ್ರೀಟ್ಮೆಂಟ್ ಅಲ್ಲ. ಅದು ನಮ್ಮಲ್ಲಿರೋಂಥ ಕೆಲವು ಯಾವುದಾದ್ರೂ ನಕಾರಾತ್ಮಕವಾದಂಥ ನೆಗೆಟಿವ್ ಏನೋ ಇರುತ್ತೆ, ಅದನ್ನು ತೆಗೆದು ಹಾಕೋಕ್ಕಿರ್ಬೋದು. ಅಥವಾ ನಮಗೇ ಗೊತ್ತಿಲ್ಲದಂಗೆ ಒಳಗಡೆ ಕೆಲವೇನೋ ವಿಷಯಗಳು ಓಡ್ತಾ ಇರುತ್ತೆ,
ನಮ್ಮ ಕೆರಿಯರ್ ಬಗ್ಗೆ ಇರ್ಬೋದು, ಫ್ಯಾಮಿಲಿ ಬಗ್ಗೆ ಇರ್ಬೋದು, ಒಳಗಡೆನೇ ನಾನು ಯಾರಿಗೂ ಬೇಕಾಗಿಲ್ವೇನೋ, ಯಾರೂ ನನ್ನ ಬಗ್ಗೆ ಕೇರ್ ಮಾಡ್ತಿಲ್ಲ, ಈ ಥರ ಸಣ್ಣ ಪುಟ್ಟದ್ದು ನಿಮ್ಮ ಒಳಗೆ ಹೋಗ್ತಾ ಇರುತ್ತೆ. ದಟ್ ಮೇ ಬಿ ಫ್ರಮ್ ದ ಹಸ್ಬೆಂಡ್, ಕಿಡ್ಸ್, ಪ್ರೊಫೆಷನ್, ಎಲ್ಲಿಂದನಾದ್ರು ಬರ್ತಿರುತ್ತೆ, ಸಣ್ಣದಾಗಿ ಸೇರ್ಕೋತಾ ಇರುತ್ತೆ ನಮಗೆ. ಅದನ್ನು ಹೊರಗಡೆ ಹಾಕೋಕ್ಕೆ ಫಾರಿನ್ನಲ್ಲಿ ಪ್ರತಿಯೊಂದು ಆಫೀಸಲ್ಲೂ ಇರುತ್ತೆ ಕೌನ್ಸಿಲರ್ ಇರ್ತಾರೆ. ಅವರಾಗಿ ಹೋಗೋದು ಒಂದು, ಇವರಾಗಿ ಮಾಡೋದು ಇನ್ನೊಂದಿರುತ್ತೆ. ಅಂದರೆ ಪ್ರತಿಯೊಬ್ಬರು ಹೋಗಲೇಬೇಕು, ಕಂಪಲ್ಸರಿ ಯು ನೀಡ್ ಅ ಕೌನ್ಸಿಲಿಂಗ್ ಅಂತ. ಸೊ ಈ ರೀತಿಯಾದಂಥ ಈಗ ದರ್ಶನ್ ಅವ್ರ ವಿಷಯದಲ್ಲಿ ಅವ್ರಿಗೆ ಕೌನ್ಸಿಲಿಂಗ್ ಬೇಕಾಗಿತ್ತು, ಆ ಥರದ್ದು ಯಾರಿಗೋ ಅನಿಸಿದ್ರೆ ಮಾಡಿರೋರೇನೋ. ನನಗೆ ಅನಿಸಲ್ಲ ಆ ಥರ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸ್ಬೇಕಾಗಿತ್ತು, ಅವ್ರಿಗೆ ಬುದ್ಧಿ ಸ್ಥಿಮಿತದಲ್ಲಿಲ್ಲ, ಆ ಥರದ್ದು ಏನು ಅನಿಸ್ತಾ ಇಲ್ಲ. ನಾರ್ಮಲಿ ಕೌನ್ಸಿಲಿಂಗ್ ಬಗ್ಗೆ ಬೇಕಾದರೆ ಹೇಳಿ, ದಟ್ ಎವ್ರಿಬಡಿ ನೀಡ್ಸ್, ನಮಗೆಲ್ಲರಿಗೂ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಹಾಗಾಗಿ ಹೇಳ್ತಾರಲ್ವ, ನೀವು ಒಳ್ಳೊಳ್ಳೆ ಪುಸ್ತಕ ಓದಿ, ಗೀತೋಪದೇಶ ಓದಿ, ಮುಸ್ಲಿಮ್ಸು ಕುರಾನ್ ಓದಿ, ಬೈಬಲ್ ಓದಿ. ಯಾಕೆ ಅಂದರೆ ಅದು ಓದಿದಾಗ ನಿಮಗೆ ಕೆಲವುದು ನಮ್ಮಲ್ಲಿ ಏನೋ ತಪ್ಪಾಗ್ತಾ ಇದೆ, ಓಕೆ ನಾನು ಇದನ್ನು ತಿದ್ಕೊಬೇಕು, ಕೃಷ್ಣ ಹಿಂಗೆ ಹೇಳಿದ್ದ ಅಲ್ವಾ, ಇದೆಲ್ಲ ಕೌನ್ಸಿಲಿಂಗ್ದು ಪಾರ್ಟ್ ಆಫ್ ಕೌನ್ಸಿಲಿಂಗೇನೆ. ಒಳ್ಳೊಳ್ಳೆ ಪುಸ್ತಕ ಓದೋದು, ಒಳ್ಳೊಳ್ಳೆ ಏನೋ ವಿಷಯಗಳನ್ನ ನೋಡೋದು, ಕಾರ್ಯಕ್ರಮಗಳಿಗೆ ಹೋಗೋದು, ಇಟ್ಸ್ ಆಲ್ ಕಮ್ಸ್ ಅಂಡರ್ ಕೌನ್ಸಿಲಿಂಗ್ ಓನ್ಲಿ. ಯು ಆರ್ ಗೆಟಿಂಗ್ ಸಮಥಿಂಗ್ ಪಾಸಿಟಿವ್ ಥಿಂಗ್ಸ್, ಪಾಸಿಟಿವ್ ಲೈನ್ಸ್, ಆ ಥರ ಅಷ್ಟೇ. ಬಟ್ ಇಲ್ಲಿ ನನಗೇನು ಅನಿಸಲ್ಲ ಆ ಥರ. ಯಾಕೆಂದರೆ ನಾವು ಮೀಟ್ ಮಾಡಿದ್ದೀವಿ, ನಿಮ್ಗೆ ಅನಿಸ್ಬೇಕಲ್ವ ಎಲ್ಲೋ ಒಂದು ಕಡೆ ಓ ಏನೋ ಸಮಥಿಂಗ್ ಈಸ್ ರಾಂಗ್ ಅಂತ. ಆ ಥರ ನನಗನ್ಸಿಲ್ಲ ಪರ್ಸ್ನಲಿ, ನಾವು ಸಿಕ್ಕಿದಾಗ ಮಾತಾಡಿದಾಗೆಲ್ಲ ಯಾವತ್ತೂ ನೆವೋ. ತಮಾಷೆಗೋ ಸೀರಿಯಸ್ ಆಗೋ ಗೊತ್ತಿಲ್ಲ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡೋಕ್ಕೂ ಮುಂಚೆ ಶೆಡ್ನ ನೆನಪಿಸ್ಕೊಳ್ಳಿ ಅನ್ನೋವಂಥದ್ದು, ಆ ಶೆಡ್ ಒಂದು ಫೇಮಸ್ ಆಗಿಬಿಟ್ಟಿದೆ ಆ ಒಂದು ಕಾರಣಕ್ಕೆ. ಇದು ಈಗ ನನ್ನ ಕೇಳಿದರೆ ಯಾವುದೇ ಆಗಲಿ ಏನೋ ಒಂದಾಯ್ತಾ, ಸಿನಿಮಾಗೆ ಸಂಬಂಧಪಟ್ಟವರು ಏನಾದ್ರು ಒಂದು ಮಾಡಿದ್ರೆ ಅದು ಟ್ರೆಂಡ್ ಆಗೋದು, ಟ್ರೋಲ್ ಆಗೋದು, ಅಥವಾ ಅದನ್ನ ಇಟ್ಕೊಂಡು ಒಂದಷ್ಟು ಏನು ವಿಡಿಯೋಗಳನ್ನ ಮಾಡೋದು, ರೀಲ್ಸ್ ಮಾಡೋವಂಥದ್ದು, ಇದನ್ನು ಹಾಕೋದು, ಇದು ತುಂಬ ಕಾಮನ್ ಅನಿಸುತ್ತೆ. ಆ ಥರ ನನಗನ್ಸಿಲ್ಲ. ಯಾಕೆಂದರೆ ದಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ಅದೊಂದು ಸೀರಿಯಸ್ ಆಗಿ ಆಗಿರೋವಂಥದ್ದು, ಅಥವಾ ಅವರು ತೀರೋಗಿರೋಂಥ ವಿಷಯನ ನಾವು ಅಷ್ಟು ಈಸಿಯಾಗಿ ತಗೋಬಾರ್ದು ಅಂತ ನನಗನ್ಸುತ್ತೆ, ನನ್ನ ಪರ್ಸ್ನಲ್ ಇದು. ರೇಣುಕಾ ಸ್ವಾಮಿ ಅವರು ಮಾಡಿರೋದು ಸರಿ ಅಂತ ಇಲ್ಲಿ ಯಾರೂ ಹೇಳ್ತಿಲ್ಲ, ಅವ್ರು ಮಾಡಿರೋದು ಖಂಡಿತವಾಗ್ಲೂ ತಪ್ಪೇ. ಆದರೆ ಅಷ್ಟು ಬ್ರೂಟಲಿ ಅವ್ರನ್ನ ಹತ್ಯೆ ಮಾಡೋದು ಎಷ್ಟು ಸರಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಅಂದರೆ ನಟರಾಗಿ ಅವ್ರಿಗೆ ಇರುವಂಥ ಜವಾಬ್ದಾರಿ ಬೇರೆ ಇತ್ತು, ಇಲ್ಲಿಗೆ ಯಾಕೆ ಇನ್ವಾಲ್ವ್ ಆದರು, ಜೊತೆಗೆ ಈ ಗ್ರಹಗತಿ ಸರಿ ಇಲ್ವೇನೋ ಅನ್ನೋವಂಥದ್ದು ಇವತ್ತು ಮತ್ತೆ ಹುಡ್ಕೊಂಡಿರೋವಂಥದ್ದು ಎಲ್ಲ ಇದನ್ನು ನೋಡ್ತಾ ಇದ್ರೆ ನಿಮಗೆ ದರ್ಶನ್ ಅವ್ರು ಆವಾಗ ಹೇಗಿದ್ದರು, ಇವಾಗ ಯಾಕೆ ಈ ರೀತಿ ಆಗ್ತಿದೆ, ಏನು ಮಿಸ್ ಹೊಡೆದಿರಬಹುದು ಅನಿಸುತ್ತೆ? ಇಲ್ಲ, ಅದನ್ನು ಹೇಳೋದಕ್ಕೆ, ಯಾಕೆಂದರೆ ಜೊತೆಯಲ್ಲೇ ನಾವೆಲ್ಲ ಇದ್ದು, ಪ್ರತಿ ಇದರಲ್ಲೂ ಸಂದರ್ಭಗಳಲ್ಲೂ ಜೊತೆಯಲ್ಲೇ ಇದ್ದು, ಅವ್ರು ಹಿಂಗೆ ಏನು ಅನ್ನೋದೆಲ್ಲ ಗೊತ್ತಿದ್ದಿದ್ರೆ ಬಹುಶಃ ಅವ್ರಿಗೆ ನಾನು ಬೇರೆಯಾಗಿ ಮಾತಾಡ್ತಿದ್ದೇನೋ. ನಾನು ನೋಡಿದಂಥ ದರ್ಶನ್ನು ಬೇರೆಯೇ, ನಾನು ಮಾತಾಡಿದಂಥ ದರ್ಶನ್ನು, ನನಗೆ ಸಿಕ್ಕಿದಂಥ ದರ್ಶನ್ನು ಪ್ರತಿ ಸಲನೂ ಅವರು ಈಗ ಜನರೆಲ್ಲ ಹೇಳ್ತಿದ್ದಾರಲ್ಲ, ಆ ದರ್ಶನ ಅಲ್ಲ. ನನಗೆ ಸಿಕ್ಕಿದ ದರ್ಶನ್ನು ನಮ್ಮ ದರ್ಶನ ಅಣ್ಣ ಅಂತ ನಾವೇನು ಹೇಳ್ತೀವಿ, ಅಥವಾ ಅದೇ ಥರ ಯಾರ್ಯಾರು ಅಂದ್ಕೊಂಡಿದ್ದಾರಲ್ಲ, ಯಾರ್ಯಾರು ಮಾತಾಡ್ತಾರಲ್ಲ, ಅವರಿಗೆ ಸಿಕ್ಕಿರೋ ದರ್ಶನೇ ಬೇರೆ. ನನಗನ್ಸೋದು ನೀವೇ ಈಗ ಹೇಳಿದ್ರಲ್ವ, ಏನೋ ಅವ್ರು ಮಾಡಿರೋದು ತಪ್ಪ, ಇವ್ರು ಮಾಡಿರೋದು ತಪ್ಪ, ಇವ್ರು ಸರಿ ಮಾಡಿದ್ರ ಹೇಳೋಕ್ಕಾಗಲಿ, ಅದನ್ನು ಅದ್ರ ಬಗ್ಗೆ ಮಾತಾಡೋಕ್ಕಾಗಲಿ ನಾವು ಯಾರೂ ಅಲ್ಲಿರಲಿಲ್ಲ. ನೋಬಡಿ ನೋಸ್, ಏನಾಯಿತು ಗೊತ್ತಿಲ್ಲ, ಯಾರು ಏನು ಮಾಡಿದ್ರು ಗೊತ್ತಿಲ್ಲ, ಅಷ್ಟು ಜನರಿದ್ದಾರೆ, ಅಥವಾ ಅಷ್ಟು ಜನರಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ಇವ್ರು ಏನು ಹೇಳಿದ್ರು, ಇವ್ರೇನು ಹೇಳಿದ್ದಕ್ಕೆ ಅವ್ರೇನು ಮಾಡಿದ್ರು, ಅಥವಾ ಇವ್ರು ನಿಜವಾಗ್ಲೂ ಅಲ್ಲಿ ಇದ್ರಾ ಅಥವಾ ಬಂದ್ಬಿಟ್ರಾ, ಏನಾಯಿತು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಕರೆಕ್ಟಾಗಿ ಗೊತ್ತಿರೋದು ಯಾರು, ಅಲ್ಲಿದ್ದವ್ರಿಗೆ ಗೊತ್ತು. ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದು ಸಂಪೂರ್ಣವಾಗಿ ಆಗೋ ತನಕ ನಮಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ. ಆ್ಯಕ್ಚುಲಿ ನೀವೇನು ತೋರಿಸ್ತೀರಾ ಅದನ್ನೇ ನಾವು ನೋಡ್ತಾ ಇದ್ದೀವಿ, ಅದರಿಂದನೇ ನಾವು ಭಾಳಷ್ಟು ವಿಷಯಗಳನ್ನ ಹಿಂಗಂತೆ, ಈ ಥರ ಆಗಿದೆಯಂತೆ, ಆ ಥರ ಆಗಿದೆಯಂತೆ ಅಂತ. ಜೊತೆಯಲ್ಲೇ ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಇವಾಗ ನಮ್ಮ ಈ ಜನ್ರೇಷನ್ನವರು ಎಷ್ಟು ಅದನ್ನು ಮಿಸ್ಯೂಸ್ ಮಾಡ್ತಿದ್ದಾರೆ, ಎಷ್ಟು ಅದರಿಂದ ಡಿಸಡ್ವಾಂಟೇಜ್ ಆಗ್ತಿದೆ ಅನ್ನೋದನ್ನು ಈ ಪ್ರಸಂಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಇನ್ಸಿಡೆಂಟ್ ಏನಾಯಿತೋ ಇದು ಬೇಕಾಗೇ ಇಲ್ಲ,
ಇದು ತುಂಬ ಚಿಕ್ಕದು ಅಂತ ತಿಳ್ಕೊಂಡ್ರೆ ಚಿಕ್ಕದು, ತುಂಬ ದೊಡ್ಡ ವಿಷಯ ಇದು ಅಂತ ತಿಳ್ಕೊಂಡ್ರೆ ತುಂಬ ದೊಡ್ಡದು. ಏಕೆಂದರೆ ಕಮೆಂಟ್ಸನ್ನು ನಮ್ಗೆ ಇಷ್ಟ ಬಂದಂಗೆ ನಾವು ಹಾಡೋಕ್ಕಾಗಲ್ಲ, ಹಾಕಬಾರ್ದು. ನೀವು ಮೊದಲನೇ ಕ್ವಶನ್ನೇ ಕಮೆಂಟ್ಸ್ ಆಫ್ ಮಾಡಿದ್ರಿ ಅಂದ್ರಲ್ಲ, ಇನ್ಮೇಲೆ ನೋಡ್ಕೊಳ್ಳಿ, ಇನ್ಮೇಲೆ ಎಲ್ಲರೂ ಅದೊಂದು ಕಾಲ ಬರುತ್ತೆ, ನಿಮ್ಗೇನು ಇಷ್ಟ ಬರುತ್ತೆ ನೀವು ಹಾಕ್ಬೋದಷ್ಟೇ. ನೋಬಡಿ ಕ್ಯಾನ್ ಕಮೆಂಟ್ ಆನ್ ಇಟ್. ಯಾಕೆಂದ್ರೆ ನಿಮ್ಮ ಇಷ್ಟ, ನೀವೇನೋ ಹಾಕ್ತೀರಾ, ಅದು ಇಷ್ಟ ಇದೆಯಾ ನೀನು ಲೈಕ್ ಮಾಡು ಅಥವಾ ಇನ್ನೂ ಮಾಡೋ, ಶೇರ್ ಮಾಡೋ, ಏನೋ ಮಾಡೋ, ನಿನಗೇನು ಇಷ್ಟ ಅನ್ನೋದನ್ನ ಅಲ್ಲಿ ಹೇಳಕ್ಕೆ ಹೋಗಬೇಡ ಅಂತ. ನಿನಗೇನು ಇಷ್ಟ ಅದನ್ನು ನೀನು ನಿನ್ನ ವೇದಿಕೆನಲ್ಲಿ ನೀನು ಹಂಚ್ಕೊ ಅಂತ. ಸೊ ಇಲ್ಲಿ ಏನಾಗ್ತಾ ಇದೆ, ಎಲ್ಲರ ಬಗ್ಗೆ ಮಾತಾಡೋರೆ, ನೀನು ಸರಿ ಇಲ್ಲ, ನೀನು ಹಂಗಿರ್ಬೇಕಿತ್ತು, ನೀನು ಓಕೆ ಗುರು, ನೀನು ಹಿಂಗಿದ್ಯಾ, ನೀನು ಚೆನ್ನಾಗಿದೆಯಾ, ನೀನು ಪರ್ಫೆಕ್ಟಾ, 100%. ದೇವರು ಸರಿಯಾಗಿ ನೀನು ನಡ್ಕೊತಾ ಇದೆಯಾ, ನೀನು ಯಾರಿಗೂ ಮನಸ್ಸಿಗೆ ನೋವು ಮಾಡಿಲ್ವಾ, ನೀನು ಯಾರಿಗೂ ಏನೂ ಮಾಡೇ ಇಲ್ವಾ, ಅಶ್ಲೀಲವಾಗಿ ಕಮೆಂಟ್ಸ್ ಹಾಕೋದಿರ್ಬೋದು ಅಥವಾ ಯಾರ್ದೋ ಒಂದು ಕ್ಯಾರೆಕ್ಟರ್ನ ಡ್ಯಾಮೇಜ್ ಮಾಡೋ ಥರ ಹಾಕೋದ್ರಿಂದ ನಿನಗೇನು ಸಿಗುತ್ತೆ, ಏನು ಖುಷಿ ಸಿಗುತ್ತೆ? ಓಕೆ, ಅದನ್ನು ಇನ್ಯಾರೋ ಓದ್ಬಿಟ್ಟು ಅದಕ್ಕೆ ಇನ್ಯಾರೋ ಕಮೆಂಟ್ ಹಾಕಿ ಅದಕ್ಕೆ ಇನ್ನೊಂದು ರಿಪ್ಲೈ ಹಾಕಿ, ಇದೆಲ್ಲ ಬೇಕಾ? ಕೆಲಸ ಇರೋರು ಯಾರೂ ಮಾಡಲ್ಲ. ನಿಮಗೆ ಕೆಲಸ ಇದೆ, ನೀವು ಕುತ್ಕೊಂಡು ಅದೆಲ್ಲ ಮಾಡೋಕ್ಕೆ ನಿಮಗೆ ಎಲ್ಲಿರುತ್ತೆ ಟೈಮ್? ನಮಗೆ ಎಲ್ಲಿದೆ ಟೈಮೇ ಇಲ್ಲ, ಅದನ್ನು ನೋಡೋಕ್ಕೆ ಟೈಮ್ ಇಲ್ಲ, ನನ್ನ ಪೋಸ್ಟ್ ಹಾಕೋಕ್ಕೆ ಟೈಮ್ ಇರೋಲ್ಲ. ನಾನು ಶೋಸ್ಗಳು ಮುಗಿಸಿ ನಮ್ಮ ಸಿಂಗರ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಮ್ಯಾಮ್ ಅದು ಪ್ರೋಗ್ರಾಮ್ದು ಫೋಟೋನೇ ಹಾಕಿಲ್ವಲ್ಲ ಮ್ಯಾಮ್, ಪೋಸ್ಟ್ ಹಾಕಿಲ್ಲ, ಅದು ಮಾಡೋಕ್ಕೂ ಆಗಿಲ್ಲಪ್ಪ ಅನ್ನೋಷ್ಟರಲ್ಲಿ ಅದು ಹಳೇದಾಗೋಗಿರುತ್ತೆ, ಅದು ಹಾಕೇ ಇರಲ್ಲ. ಸೊ ವಾಟ್ಸ್ ಎ ನೆಸೆಸಿಟಿ ಅನ್ನೋದು. ಸೊ ಇಲ್ಲಿ ಅದು ಕೂಡ ಒಂದು ತಪ್ಪಾಗಿದೆ. ಅವ್ರ ಕಡೆಯಿಂದ ತಪ್ಪಾಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ, ಏನು ಹಾಕಿದ್ದಾರೆ ನಮಗೆ ಗೊತ್ತಿಲ್ಲ, ಇಲ್ಲಿ ಏನಾಗಿದೆ ನಮಗೆ ಗೊತ್ತಿಲ್ಲ. ಹಾಕಿದಾರಂತೆ, ಮಾಡಿದಾರಂತೆ, ಹಂಗಾಯ್ತಂತೆ ಹಿಂಗಾಯ್ತಂತೆ, ನಮಗೂ ಅಷ್ಟೇ ಗೊತ್ತಿರೋದು. ಸೊ ಹಾಗಾಗಿ ಇವಾಗ ಅದ್ರ ಬಗ್ಗೆ ಏನು ಮಾತಾಡೋಕ್ಕಲ್ಲ. ಬಟ್ ಆ ಥರ ನಡೆದಿದ್ದರೆ, ಹಾಕಿದರೆ ಅದು ಖಂಡಿತ ತಪ್ಪೆ, ತುಂಬ ದೊಡ್ಡ ತಪ್ಪೇನೆ ಅದು. ಒಂದು ಸಣ್ಣ ಯಾವುದೋ ಒಂದು ಕಮೆಂಟಿಂದ ಜೀವ ಕಳ್ಕೊಳ್ಳೋ ಅಂಥ ತುಂಬ ಸೂಕ್ಷ್ಮ ಮನಸ್ಸಿನ ಜನರು ಇದ್ದಾರೆ ನಮ್ಮ ನಡುವೆ, ಈಗಲೂ ಇದ್ದಾರೆ ಅಲ್ವಾ? ಆ ಥರ ಆಗಬಾರ್ದು. ಸೊ ಅವ್ರು ಮಾಡಿರೋದು ತಪ್ಪೇ ಇದ್ರೂ, ಆದರೆ ಹಾಗಂದ್ಬಿಟ್ಟು ಅವ್ರನ್ನ ಸಾಯಿಸೋ ಮಟ್ಟದಕ್ಕೂ ಕೂಡ ನಾವು ಹೋಗೋಕ್ಕಾಗಲ್ಲ ಅಲ್ವಾ? ಯಾವುದ್ರ ಇಲ್ಲಿ ಖಂಡಿತಲ್ಲ, ಅಥಾರಿಟಿ ಇಲ್ವೇ ಇಲ್ಲ. ಆ್ಯಂಡ್ ಆಮೇಲೆ ಅದು ಕಾನೂನಿದೆ, ಕಾನೂನಿನ ಮೊರೆ ಹೋಗಬೇಕು, ಕಾನೂನಿನ ಇದನ್ನು ಸಪೋರ್ಟನ್ನು ನಾವು ತೊಗೋಬೇಕು. ಅದರಲ್ಲೂ ನನ್ನ ಲೇಡೀಸ್ಗೆ ನಾನು ಹೇಳೋದು, ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಅದನ್ನು ನಿಭಾಯಿಸೋವಂಥದ್ದು ಗೊತ್ತಿರಬೇಕು. ನಾನೀಗ ನನ್ನ ಪೋಸ್ಟ್ ಹಾಕಿದ್ದೀನಿ ಅಥವಾ ನಂದು ಯಾವುದೋ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಆ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಗೆ ಇದ್ದೇನೆ ನೀವು ಫೋಟೋ ಅಪ್ಲೋಡ್ ಮಾಡಬೇಕು ಅಲ್ವಾ? ಸೊ ಬೇಡ, ಯಾಕೆ ಅವ್ರಿಗಿಷ್ಟನಾ ಅವ್ರು ಹಾಕ್ಕೊಳ್ತಾರೆ, ನಿನ್ಗೆ ಇಷ್ಟನಾ ನೋಡು, ನಿಂಗೆ ಇಷ್ಟ ಇಲ್ವಾ ನೋಡಬೇಡ, ಕಮೆಂಟ್ ಯಾಕೆ ಮಾಡ್ತೀಯ? ಬೇಡ, ನೀನು ಹಿಂಗೆ ಮಾಡಿದೆ, ನೀನು ಇಂಥ ಬಟ್ಟೆ ಹಾಕೋಬೇಡ, ನೀನು ಹಿಂಗಿರಬೇಡ, ನೀನು ಹಂಗಿರಬೇಡ, ನೀನು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳೋಕ್ಕೆ ವಿ ಆರ್ ನೋ ಬಡಿ. ಅದು ಅವ್ರಿಷ್ಟ, ಅವ್ರ ಜೀವನ, ಆ ಜೀವನಕ್ಕೆ ಅವ್ರಿಗೆ ಏನು ಸಿಗಬೇಕೋ ಅದು ಸಿಗುತ್ತೆ. ಅಥವಾ ಅವ್ರು ಇಷ್ಟ ಇಲ್ದಿರ ಅವ್ರ ಅಪ್ಪ ಅಮ್ಮನೋ ಇನ್ಯಾರೋ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ವಿ ಆರ್ ನೋ ಬಡಿ ಅಲ್ವಾ? ಅದನ್ನು ಫಸ್ಟ್ ನಾವು ತಿಳ್ಕೊಬೇಕು. ಕಮೆಂಟ್ಸ್ ಹಾಕೋರ ಬಗ್ಗೆ, ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನಾನು ಹೇಳ್ತಿದ್ದೀನಿ. ಆ್ಯಂಡ್ ಜೊತೆಯಲ್ಲಿ ರೇಣುಕಾಸ್ವಾಮಿ ಅವರ ಇಡೀ ಕುಟುಂಬ ಇವತ್ತು ಎಷ್ಟು ನೊಂದಿದೆ, ಎಷ್ಟು ಹಿಂಸೆ ಪಡ್ತಾಯಿದೆ. ಅವ್ರ ನೋವು ಜೊತೆನಲ್ಲೂ ನಾವಿರಬೇಕು. ಅವ್ರದ್ದೇನು ತಪ್ಪಿದೆ? ಅವ್ರದ್ದೇನು ತಪ್ಪಿಲ್ಲ ಅಲ್ವಾ? ಅವ್ರಿಗೇನು ಗೊತ್ತಿರುತ್ತೆ, ಗಂಡ ಏನು ಮಾಡ್ತಿದ್ದಾನೆ ಏನು ಗೊತ್ತಿಲ್ಲ ಪಾಪ. ಅವ್ರನ್ನ ಹೋಗಿ ಕೇಳೋಕ್ಕೂ ಆಗಲ್ಲ ನಾವು ಯಾರೂ ನೋಡ್ರಿ ಹಂಗಂತೆ ಹಿಂಗಂತೆ, ಅವರಿಗೂ ಗೊತ್ತಿಲ್ಲ. ನಮಗೆಷ್ಟು ಗೊತ್ತೋ ಅವ್ರಿಗೂ ಅಷ್ಟೇ ಗೊತ್ತಿರೋದು. ಸೊ ಈ ರೀತಿ ಆಗಿದ್ದರೆ ಖಂಡಿತ ತಪ್ಪು. ಆದರೆ ಹಾಗಂತ ಆಗಿರೋದಕ್ಕೆ ಅವರ ಜೀವ ಕೊಡಬೇಕಾಗಿರೋವಂಥ ತಪ್ಪೇನು ಖಂಡಿತ ನನಗನ್ಸಲ್ಲ. ಯಾಕೆಂದರೆ ಆ ಜೀವ ತೆಗಿಯೋವಂಥದ್ದು ಯಾರಿಗೂ ಇಲ್ಲ. ನೋಬಡಿ ಕ್ಯಾನ್ ಕಿಲ್ ಎನಿಬಡಿ, ಈವನ್ ಯೋಚನೆನೂ ಮಾಡಬಾರ್ದು. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ. ಅದೇ ರೀತಿ ದರ್ಶನ್ ಅವರಿಗೆ ಗ್ರಹಗತಿ ಸರಿ ಇಲ್ಲ ಅನ್ನೋವಂಥದ್ದನ್ನು ಅರ್ಚಕರು ಯಾರೋ ಹೇಳಿದ್ರಂತೆ. ಈ ಸುದ್ದಿ ಈಗ ಸದ್ಯಕ್ಕೆ ವೈರಲ್ ಆಗ್ತಿರೋವಂಥದ್ದು. ಈ ರೀತಿ ಏನಾದರೂ ನಿಮ್ಮ ಗ್ರಹಗತಿ ಸರಿ ಇಲ್ಲ ಅಂದು ದೃಷ್ಟಿ ತೆಗೆಸಿ ಒಂದಷ್ಟು ಹೋಮಗಳನ್ನು ಮಾಡಿಸುವಂಥದ್ದು, ಈ ರೀತಿ ಎಲ್ಲ ಮಾಡಿದರೆ ದರ್ಶನ್ ಅವರು ಚೆನ್ನಾಗಿರ್ತಿದ್ರೇನೋ ಅನ್ನೋ ರೀತಿ ಸಹ ಮಾತನಾಡ್ತಿರೋವಂಥದ್ದು. ನೀವು ನಂಬ್ತೀರಾ? ದೇವ್ರನ್ನ ನಂಬ್ತೀವಿ, ಹೌದು ನಿಜ, ಆದರೆ ಎಷ್ಟರ ಮಟ್ಟಿಗೆ ನೀವು ನಂಬ್ತೀರಾ? ಇಲ್ಲ, ದೇವ್ರನ್ನ ಖಂಡಿತ ನಂಬ್ತೀನಿ ನಾನು. ನಮ್ಮ ಗ್ರಹಗತಿಗಳು ಇರಬಹುದು, ಸ್ವಲ್ಪ ಮಟ್ಟಿಗೆ ನಮ್ಮ ಜೀವನವನ್ನು ಕಂಟ್ರೋಲಿಗೆ ತಗೊಳ್ಳೋ ಅಂಥದ್ದು ಇರಬಹುದು. ಆದರೆ ಸಂಪೂರ್ಣವಾಗಿ ಅದರಿಂದನೇ ಹೀಗಾಗತ್ತೆ, ಇದರಿಂದನೇ ಹಾಗಾಗತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಏಕೆಂದರೆ ಸಂಪೂರ್ಣವಾಗಿ ಯಾರನ್ನೂ
ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನನ್ನ ಭಾವನೆ. ಅವರು ಹೋಮ ಮಾಡಿಸ್ಲಿಲ್ವೇನೋ, ಸರಿಯಾದ ಪೂಜೆ ಅವ್ರು ಹೇಳ್ದಂಗೆ ಮಾಡಲಿಲ್ವೇನೋ, ಹಾಗಾಗಿ ಗುರುವಾರ ಮಾಡಿಸ್ಬೇಕಿತ್ತು, ಆದರೆ ಶನಿವಾರ ಈ ರೀತಿ ಕೊಲೆ ಆಗಿದೆ ಅನ್ನೋವಂಥದ್ದು ಈಗ ಎಲ್ಲ ಓಡಾಡ್ತಿರೋವಂಥದ್ದು. ಅಂದರೆ ಕನೆಕ್ಟ್ ಆಗುತ್ತಾ ಇದು ಅನ್ನೋ ರೀತಿ ಇಲ್ಲ ಅನ್ಸುತ್ತೆ, ನನಗೇನು ಅನಿಸಲ್ಲ. ನನಗೆ ಅಷ್ಟೊಂದು ಅದು ಮೂಢನಂಬಿಕೆ ಆಗ್ಬಿಡುತ್ತೆ. ನಂಬಿಕೆ ಬೇರೆ, ಮೂಢನಂಬಿಕೆಗಳು ಬೇರೆ. ನಾವೇನೋ ಮಾಡಿದರೆ ಹಿಂಗಾಗ್ತಿತ್ತು, ಆ ಥರ ಆಗ್ತಿತ್ತು, ಈ ಥರ ಆಗ್ತಿತ್ತು ಅನ್ನೋದನ್ನು ನಾನು ನಂಬಲ್ಲ. ಈಗ ಮ್ಯಾಮ್, ಕೊನೆಯದಾಗಿ ರೇಣುಕಾ ಸ್ವಾಮಿಯವರ ಪರಿಸ್ಥಿತಿ, ಈಗ ಅವರ ಮನೆ ಪರಿಸ್ಥಿತಿ ಈಗ ಹೇಳ್ಕೊಳಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಈಗ ಸ್ಟಾರ್ ನಟರು ಇರ್ಬೋದು, ದುಡ್ಡು ಕೊಡಬಹುದು, ಆದರೆ ಮಗನ ವಾಪಸ್ ತಂದು ಕೊಡೋಕ್ಕಾಗೋದಿಲ್ಲ. ಈ ಕಡೆ ಕನ್ನಡ ಚಿತ್ರರಂಗದಲ್ಲಿ ಏನೇನು ಬೆಳವಣಿಗೆ ಆಗಬೇಕಾಗಿತ್ತು, ಡೆವಿಲ್ ಸಿನಿಮಾ ಬರಬೇಕಿತ್ತು ಡಿಸೆಂಬರ್ನಲ್ಲಿ, ಅದು ಕೂಡ ಸ್ಥಗಿತಗೊಂಡಿದೆ. ಕನ್ನಡ ಚಿತ್ರರಂಗದ ಮೇಲೆ ಒಂದು ರೀತಿ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂದರೆ ಥಿಯೇಟರ್ಗಳು ಕ್ಲೋಸ್ ಆಗ್ತಿವೆ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಕ್ಲೋಸ್ ಆಗ್ತಿವೆ, ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು 2 ವರ್ಷಕ್ಕೊಮ್ಮೆ 1 ವರ್ಷಕ್ಕೊಮ್ಮೆ ಈ ರೀತಿ ಬರ್ತಾ ಇರುವಾಗ, ದರ್ಶನ್ ಅವರು 1 ವರ್ಷಕ್ಕೆ ಒಂದೊಂದು ಸಿನಿಮಾ ಆದರೂ ಕೊಡ್ತಿದ್ರು, ಈಗ ಅದು ಕೂಡ ಸ್ಟಾಪ್ ಆಗಿದೆ. ಖಂಡಿತವಾಗ್ಲೂ ಬೇಸರ. ನೀವು ಚಿತ್ರರಂಗದಲ್ಲಿದ್ದೀರಾ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಭಿಮಾನಿಗಳಿಗೆ? ಇಲ್ಲ, ಕನ್ನಡ ಚಿತ್ರರಂಗ ಪ್ರಾಬ್ಲಮಲ್ಲಿ ಇರೋದು ಎಲ್ರಿಗೂ ಗೊತ್ತಿರೋದೇನೆ. ಸಿನಿಮಾಗೆ ಜನರು ಬರ್ತಾ ಇಲ್ಲ ಅಂತಲೇ ಇರ್ಬೋದು. ಸಿನಿಮಾ ಜನ ಯಾಕೆ ಬರ್ತಾ ಇಲ್ಲ ಅಂತ ಹುಡ್ಕಕ್ಕೆ ಹೋದಾಗ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳನ್ನೇ ಅವರು ಬಯಸ್ತಾರೆ ನೋಡೋದಕ್ಕೆ ಅಂತ ಇರ್ಬೋದು. ಅಂಥ ಇದರಲ್ಲಿ ಅದು ಒಂದು ರೀತಿಯಲ್ಲಿ ನಮ್ಮ ಅಪ್ಪು ಅವ್ರನ್ನ ನಾವು ಕಳ್ಕೊಂಡ ಸಮಯದಿಂದನೇ ಒಂದು ರೀತಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಒಂಥರ ಕಷ್ಟ ದಿನಗಳು ಆ ಥರ ಶುರುವಾಯಿತು ಅನ್ಬೋದು. ಅದ್ರ ಮಧ್ಯದಲ್ಲಿ ಕಾಟೇರ ಸಿನಿಮಾ ಒಂದಷ್ಟು ಮಟ್ಟಿಗೆ ಚೆನ್ನಾಗಾಗಿದ್ದು ಕಳೆದ ವರ್ಷದಲ್ಲಿ ಒಂದು ರೀತಿಯಾದಂಥ ಹುಮ್ಮಸ್ಸು ಬಂದಿತ್ತು, ಥಿಯೇಟ್ರಿಗೆ ಜನ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಥರ ಆದಾಗ ಪ್ಲಸ್ ಬೇರೆ ಬೇರೆ ನಾಯಕ ನಟರ ಸಿನಿಮಾಗಳು ಇಲ್ಲದೇ ಇದ್ದಾಗ ಡೆಫಿನೆಟ್ಲಿ ಅದು ಚಿತ್ರರಂಗಕ್ಕೆ ದೊಡ್ಡ ಹೊಡ್ತಾನೆ. ಬಟ್ ಇವಾಗ ಇರೋ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ಬೋದಷ್ಟೇ, ಕೇಳ್ಕೋಬೋದು, ಆದಷ್ಟು ಬೇಗ ಅವರು ಎಲ್ಲ ಕಷ್ಟವನ್ನು ಮೀರಿ ಆಚೆ ಬರಲಿ, ಹೊರಗಡೆ ಬಂದು ಮತ್ತೆ ಅಭಿಮಾನಿಗಳಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ, ಇನ್ನಷ್ಟು ಒಳ್ಳೆ ಕೆಲಸಗಳಾಗಲಿ ಅಂತಲೂ ನಾವು ಬಯಸ್ತೀವಿ. ಏಕೆಂದರೆ ಅವರ ಎಷ್ಟೋ ಸಹಾಯದ ಕ್ಷಣಗಳು, ಎಷ್ಟೋ ಜನಕ್ಕೆ ಅವ್ರು ನೀಡಿದಂಥ ಹೆಲ್ಪ್ ಮಾಡಿರೋವಂಥದ್ದು ಇರ್ಬೋದು, ಅದನ್ನು ಕೂಡ ನಾವು ನೆನೆಸ್ಕೋಬೇಕು. ಈಗ ಒಳಗಡೆ ಇದ್ದಾರೆ, ಆದಷ್ಟು ಬೇಗ ಆಚೆ ಬಂದರೆ ಆ ರೀತಿಯಾದಂಥ ಸಮಾಜಮುಖಿ ಕೆಲಸಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಖಂಡಿತ ನನಗೆ ನಂಬಿಕೆ ಇದೆ. ಏಕೆಂದರೆ ಇವಾಗ ನನಗೆ ಅನಿಸ್ತಾ ಇರೋದು ಇದು ಒಂದು ರೀತಿಯಾದಂಥ ಕೆಟ್ಟ ಸಮಯ ಏನಿದೆ, ಈ ಟೈಮ್ನಲ್ಲೇ ನಾವು ಸ್ವಲ್ಪ ಸಂಯಮ ಕಳ್ಕೊಳ್ಳೋದೇ ಇರಬೇಕಾಗತ್ತೆ. ಇನ್ಕ್ಲೂಡಿಂಗ್ ದರ್ಶನಣ್ಣ, ಅವರೂ ಕೂಡ ಸಂಯಮದಿಂದ ಇರಲೇಬೇಕಲ್ವ, ಅಲ್ಲಿ ಕಾಯಲೇಬೇಕು, ಏನಾಗುತ್ತೆ ನೋಡಬೇಕು. ಕಾನೂನಿನ ಪ್ರಕಾರ ಏನು ಕೆಲಸಗಳು ನಡೀತಾ ಇದೆ ಅದು ನಡೆಯುತ್ತೆ, ಅದನ್ನು ಮೀರಿದ್ದು ನಾವ್ಯಾರೂ ಅಲ್ಲ. ಅಲ್ಲೇನು ನಡೆಯುತ್ತೋ ಅದು ನಡೆಯುತ್ತೆ. ಶಿಕ್ಷೆ ಆಗಬೇಕು, ಅವ್ರು ನಿಜವಾಗ್ಲೂ ಅವ್ರ ಕೆಲಸ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತನೋ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ತಪ್ಪಿತಸ್ಥರಾದರೆ ಶಿಕ್ಷೆ ಆಗುತ್ತೆ. ತಪ್ಪಿತಸ್ಥರಲ್ಲ ಅಂತಂದರೆ ಹೊರಗಡೆ ಬಂದು ನಮ್ಮಂತೆ ನಿಮ್ಮಂತೆ ಜೀವನ ಮಾಡ್ತಾರೆ. ಸೊ ಎರಡರ ಮಧ್ಯದಲ್ಲಿ ನಾವು ಯಾರೂ ಅಲ್ಲ ಹೇಳೋಕ್ಕೆ ಅಲ್ವಾ. ನಾವು ಯಾರೂ ನೋಡಿಲ್ಲ, ಏನಾಗಿದೆ ಗೊತ್ತಿಲ್ಲ, ಅವ್ರೇನು ಮಾಡಿದ್ದಾರೆ ಗೊತ್ತಿಲ್ಲ, ಇವ್ರೇನು ಮಾಡಿದ್ದಾರೆ ಗೊತ್ತಿಲ್ಲ. ಇದ್ರ ಮಧ್ಯದಲ್ಲಿ ದರ್ಶನ್ ಅವರ ನಿಜವಾದ ಕ್ಯಾರೆಕ್ಟರ್ ಏನು ಅಂತ ಗೊತ್ತಿರೋ ಅಂಥವ್ರಿಗೆ ಮಾತ್ರ ಏನು ಅಂತ ಗೊತ್ತಿರುತ್ತೆ. ಸೊ ವಿ ಸ್ಟ್ಯಾಂಡ್ ಬೈ ಹಿಮ್ ಇನ್ ದಟ್ ವೇ. ಅಂದರೆ ಅವ್ರನ್ನ ಆಗಲೂ ಪ್ರೀತಿಸ್ತಾ ಇದ್ವಿ, ಈಗಲೂ ಪ್ರೀತಿಸ್ತಾ ಇದ್ದೀವಿ, ಮುಂದೆನೂ ಪ್ರೀತಿಸ್ತಾ ಇರ್ತೀವಿ. ಇದ್ರ ಮಧ್ಯದಲ್ಲಿ ಅವ್ರು ನಡ್ಕೊಂಬಂದಂಥ ಹಾದಿನೂ ಜ್ಞಾಪಕ ಇದೆ ನನಗೆ. ತುಂಬ ಹಿಂದೆ ಗೊತ್ತಿಲ್ಲ, ಅದು ತುಂಬ ದೊಡ್ಡ ಕಠಿಣದ ಹಾದಿ, ಅದು ನನಗೆ ಗೊತ್ತಿಲ್ಲ. ಅದನ್ನು ಕೇಳಿದ್ದೀವಿ, ನೋಡಿದ್ದೀವಿ, ಏನೇನು ಮಾಡಿದ್ದಾರೆ, ಯಾವ ಥರ ಕಷ್ಟಪಟ್ಟಿದ್ದಾರೆ. ಹಸುವಿನಲ್ಲೂ ಇದ್ದಾರೆ ಅವರು. ಅವ್ರೇನು ತೂಗುದೀಪ ಶ್ರೀನಿವಾಸ್ ಮಗ ಅಂದ್ಬಿಟ್ಟು ಭಾಳ ಸುಖದಿಂದ ಏನು ಬಂದಿಲ್ಲ. ಯಾಕೆಂದರೆ ಮೀನಮ್ಮ ಅವ್ರದ್ದು ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಾಗ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು, ತೂಗುದೀಪ ಶ್ರೀನಿವಾಸ್ ಅವ್ರಿಗೆ ಹೆಲ್ತ್ ಇಶ್ಯೂ ಆದಾಗ ಯಾವ ರೀತಿ ದುಡ್ಡಿಗೆ ಎಲ್ಲ ಪ್ರಾಬ್ಲಮ್ ಆಗಿತ್ತು, ಮಕ್ಕಳು ಚಿಕ್ಕವರು, ಇವ್ರ ಕಿಡ್ನಿಯನ್ನೇ ಕೊಟ್ಟು ನನ್ನ ಗಂಡನ ಕಾಪಾಡಿಕೊಂಡೆ, ಆದರೆ ಜಾಸ್ತಿ ಈ ವರ್ಷ ಬದುಕೋಕ್ಕೆ ಆಗಲಿಲ್ಲ, ಮತ್ತು ಈ ಥರ ಎಲ್ಲ ಆಯಿತು. ತುಂಬ ಚಿಕ್ಕ ವಯಸ್ಸಲ್ಲೇ ನೋವುಗಳನ್ನ ತುಂಬ್ಕೊಂಬಂದವರು, ನೋವುಗಳನ್ನ ಉಂಡವರು, ಸೋಲು ಗೆಲುವು ಎಲ್ಲ ನೋಡ್ಕೊಂಬಂದವರು, ಏಳು ಬೀಳು ನೋಡಿದವರು. ಸೊ ಆ ಎಲ್ಲ ಅವಮಾನಗಳು, ಹಸಿವು ಎಲ್ಲ ಇಟ್ಕೊಂಡು ಇಷ್ಟು ದೊಡ್ಡ ಲೆವೆಲ್ಲಿಗೆ ಅವರು ಬಂದು ತಲುಪಿದಾಗ ಆ ಕಷ್ಟದ ಹಾದಿಯನ್ನು ಯಾವ ರೀತಿಯಲ್ಲಿ ಯಶಸ್ಸಾಗಿ ಪರಿವರ್ತನೆ ಮಾಡಿಕೊಂಡ್ರು, ಆ ಯಶಸ್ಸು ಇಷ್ಟು ಚೆನ್ನಾಗಿ ಸಿಕ್ಕಿ ಎಲ್ಲ ಚೆನ್ನಾಗಿದ್ದಾಗ ಈ ರೀತಿ ಆಗೋಯ್ತಲ್ಲ ಅಂತ ನಮ್ಮೆಲ್ಲರಿಗೂ ತುಂಬಾ ಸಂಕಟ ಇದೆ.
ಸೊ ಈ ಒಂದು ಹಾದಿ ಬೇಗ ಮುಗಿಲಪ್ಪ ಅಂತ ದೇವ್ರನ್ನ ಕೇಳ್ಕೊತಾ ಇದ್ದೀವಿ ಅಷ್ಟೇ. ಒಂದು ಹೆಣ್ಣಿನಿಂದ ಹುಟ್ಟು ಇರುತ್ತೆ, ಎಲ್ಲ ಸರ್ವನಾಶ ಕೂಡ ಇರುತ್ತೆ. ಇದಕ್ಕೇನಾದರೂ ಪವಿತ್ರ ಗೌಡ ಅವ್ರ ಕಾರಣ ಆದ್ರ ಅಂತ? ಯಾಕಂತ ಹೇಳಿದ್ರೆ ಕೋಲ್ಡ್ ವಾರ್ ಆಗಾಗ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾನೆ ಇತ್ತು, ಇದೆಲ್ಲರ ಗಮನಕ್ಕೂ ಇದೆ. ಏನಾದರೂ ನಿಮಗೆ ಪವಿತ್ರ ಗೌಡ ಅವರಿಂದ ಏನಾದರೂ ಇದು ಎಫೆಕ್ಟ್ ಆಯ್ತಾ ದರ್ಶನ್ ಅವ್ರ ಕರಿಯರ್ಗಿರ್ಬೋದು, ವೈಯಕ್ತಿಕ ಜೀವನಕ್ಕಿರ್ಬೋದು ಅಂತ? ಇಲ್ಲ, ನನಗೆ ಆ ಥರ ಏನೋ ಯಾರಿಂದನೋ ಯಾರಿಗೋ ಏನೋ ಪ್ರಾಬ್ಲಮ್ ಆಯಿತು ಅನ್ನೋದಕ್ಕಿಂತ ನಮ್ಮ ನಮ್ಮ ಇದು ಏನಿದೆ, ಸ್ಟ್ಯಾಂಡ್ ಏನಿದೆ ನಮ್ಗೆ ಗೊತ್ತಿರುತ್ತೆ. ನಾವೀಗ ಏನು ಮಾಡ್ತಾಯಿದ್ದೀವಿ, ಏನು ಕೆಲಸ ಮಾಡ್ತಾಯಿದ್ದೀವಿ, ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಯಾರನ್ನೂ ಹಾಳು ಮಾಡೋದಕ್ಕೋ ಅಥವಾ ಇನ್ನೊಂದಕ್ಕೋ ಆಗೋದಿಲ್ಲ. ಪರ್ಟಿಕ್ಯುಲರ್ಲಿ ದರ್ಶನಣ್ಣ ವಿಷಯದಲ್ಲಿ ಪರ್ಸ್ನಲ್ಲಾಗಿ ನಾನು ತೊಗೊಳೋದಾದರೆ, ಅವರು ಮತ್ತು ವಿಜಯಲಕ್ಷ್ಮಿ ಇಬ್ಬರೂ ತುಂಬ ಚೆನ್ನಾಗಿದ್ದಾರೆ. ನನಗೆ ಗೊತ್ತಿರೋಂಗೆ ವಿಜಯಲಕ್ಷ್ಮಿ ನನಗೆ ತುಂಬ ಆಪ್ತ ಸ್ನೇಹಿತೇನೆ. ಆ್ಯಂಡ್ ಇಟ್ಸ್ ಅಬೌಟ್ 20+ ಇಯರ್ಸಿಂದ ದರ್ಶನ್ ಅವ್ರು ನನಗೆ ಪರಿಚಯ ಆಗೋದಕ್ಕಿಂತ ಮುಂಚೆ ಗೊತ್ತು ನನಗೆ. ಸೊ ನಾವು ಒಂದೇ ಒಂದು ಚಾನಲ್ನಲ್ಲಿ ಇಬ್ಬರೂ ಆ್ಯಂಕರ್ ಆಗಿ ವರ್ಕ್ ಮಾಡ್ತಾಯಿದ್ವಿ ಸ್ಟೂಡೆಂಟ್ಸ್ ಲೈಫಲ್ಲಿ. ಅವಳು ಅವಾಗ ಶಿ ವಾಸ್ ಇನ್ ಇಂಜಿನಿಯರಿಂಗ್. ಯಾವುದೋ ಸಾಮಾನ್ಯ ಹುಡುಗಿ ಏನಲ್ಲ ವಿಜಯಲಕ್ಷ್ಮಿ. ಸೊ ತುಂಬ ಒಳ್ಳೆ ಕುಟುಂಬದಿಂದ ಬಂದಂಥವಳು ಮತ್ತು ವೆರಿ ವೆಲ್ ಎಜುಕೇಟೆಡ್, ಇಂಜಿನಿಯರಿಂಗ್ ಪದವೀಧರೆ. ಆ ಸಮಯದಲ್ಲಿ ಅವ್ರ ಪರಿಚಯ ಆದಾಗ ಅವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಮಾತ್ರ ಇದ್ದಿದ್ದು. ಯಾಕೆಂದರೆ ದರ್ಶನ್ ಅವಾಗ ಬರೀ ದರ್ಶನ್ ಅವರಾಗಿದ್ದರು, ಚಾಲೆಂಜಿಂಗ್ ಸ್ಟಾರ್ ಆಗಿರಲಿಲ್ಲ ಅಲ್ವಾ. ಚಾಲೆಂಜಿಂಗ್ ಸ್ಟಾರ್ ಆಗೋಕ್ಕಿಂತ ಮುಂಚೆ ಇದ್ದಂಥ ಪ್ರೀತಿ ಈಗಲೂ ಇದೆ. ಈಗಲೂ ಅವರಿಬ್ಬರು ತುಂಬ ಚೆನ್ನಾಗಿದ್ದಾರೆ. ಆ್ಯಂಡ್ ದಟ್ ಈಸ್ ವೈ ಶೀ ಈಸ್ ಸ್ಟ್ಯಾಂಡಿಂಗ್ ಬೈ ಹಿಮ್. ಈಗ ವಿಜಯಲಕ್ಷ್ಮಿ ಯಾಕೆ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂದರೆ, ಅಷ್ಟೇ ಪ್ರೀತಿ ಇರೋದರಿಂದ ಪತ್ನಿಯಾಗಿ ಆ ದರ್ಶನ್ ಮತ್ತು ಅವರಿಬ್ಬರ ಮಧ್ಯದಲ್ಲಿರುವಂಥ ಪ್ರೀತಿ ಯಾವಾಗಲೂ ಇರುತ್ತೆ. ಅದಕ್ಕೆ ಯಾರೂ ಏನೂ ಮಾಡೋದಕ್ಕಾಗಲ್ಲ. ಸೊ ಆ ಒಂದು ಪ್ರೀತಿ ಗಟ್ಟಿ ಇರೋದ್ರಿಂದನೇ ಈಗಲೂ ಜೊತೆಯಾಗಿ ವಿಜಿ ನಿಂತಿರೋದು. ಸೊ ಎಂಥದೇ ಕಷ್ಟ ಸಂದರ್ಭ ಬಂದಿರಲಿ, ಈಗ ಅದು ಪೀಕ್ ಬಿಡಿ. ಇದು ಯಾರಿಗೂ, ಯಾವ ಹೆಂಡ್ತಿಗೂ ಇಷ್ಟು ದೊಡ್ಡ ಚಾಲೆಂಜಸ್ ಬಂದಿರಲ್ಲ. ತುಂಬಾ ದೊಡ್ಡ ಚಾಲೆಂಜ್ ಇದು. ಯಾಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯನ ಹೆಂಡತಿ ಆಗಿರೋದು ಬೇರೆ, ಒಬ್ಬ ಸ್ಟಾರ್ ಪತ್ನಿ ಆಗಿರೋದು ಬೇರೆ. ನೀವು ನೋಡಿರ್ಬೋದು ಅವ್ರು ಎಲ್ಲ ಕಡೆ ಮಾತಾಡೋದಾಗಲಿ, ಅಲ್ಲಿ ಇಲ್ಲಿ ಹೋಗೋದಾಗಲಿ ತುಂಬಾ ರೇರು. ಶೀ ಈಸ್ ವೆರಿ ಮಚ್ ಫ್ಯಾಮಿಲಿ ಲೇಡಿ. ಮಗನ್ನ ಚೆನ್ನಾಗಿ ಬೆಳೆಸ್ಬೇಕು, ಚೆನ್ನಾಗಿ ಓದಿಸ್ಬೇಕು, ಗಂಡನ ಸಿನಿಮಾಗಳು ಚೆನ್ನಾಗಿ ಆಗಬೇಕು, ದರ್ಶನ್ ಚೆನ್ನಾಗಿರಬೇಕು. ಸೊ ಮನೆಗೆ ಬಂದಾಗ ಮನೆಯಲ್ಲಿ ಪೀಸ್ ಇರಬೇಕು. ಹಾಗಾಗಿ ಕೆಲಸ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ಒಳ್ಳೊಳ್ಳೆ ಕಡೆ ಜಾಬ್ ಇತ್ತು ಅವಳಿಗೆ, ತುಂಬ ದೊಡ್ಡ ದೊಡ್ಡ ಕಂಪ್ನಿಯಿಂದ ಆಫರ್ ಇತ್ತು ಆವಾಗಲೇ. ಸೊ ಶಿನ್ ಗೋ, ಯಾಕೆಂದರೆ ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ. ಸೊ ಆ ರೀತಿಯಾಗಿ ಫ್ಯಾಮಿಲಿಯೇ ಎಲ್ಲ ಅಂತ ನಂಬ್ಕೊಂಡಿರೋ ಅಂಥವ್ರಿಗೆ ಡೆಫಿನೆಟ್ಲಿ ದರ್ಶನ್ ಅವ್ರನ್ನ ಕಾಪಾಡ್ಕೊಂಬರೋದೇನು ದೊಡ್ಡ ವಿಷಯ ಅಲ್ಲ. ನೀವು ಆಪ್ತ ಸ್ನೇಹಿತೆಯಾಗಿ ಈ ಸಂದರ್ಭದಲ್ಲಿ ಯಾರಾದರೂ ಅಷ್ಟೇ ಮಾತನಾಡಿಸೋದು ಕಷ್ಟ ಆಗುತ್ತೆ. ಆದರೂ ನೀವು ಏನಾದರೂ ಪ್ರಯತ್ನ ಮಾಡಿದ್ರ? ಏನಾಯಿತು ಅದ್ರ ಬಗ್ಗೆ? ಏನಾದರೂ ಸಮಾಧಾನ ಮಾಡುವಂಥದ್ದು, ಮಾತನಾಡುವಂಥದ್ದು ಏನಾದರೂ ಆಯಿತಾ ಅಂತ? ಖಂಡಿತ ಸಿಕ್ಕಿದ್ದೆ, ಮೀಟ್ ಮಾಡಿದೆ. ನಾನು ಆಗಲೇ ಹೇಳ್ದಂಗೆ ಶಿ ಈಸ್ ವೆರಿ ಸ್ಟ್ರಾಂಗ್. ನಮ್ಮ ಒಂದು ಪ್ರೀತಿ ಬೇಕೇ ಹೊರತು ನಮ್ಮ ಯಾವುದೇ ರೀತಿಯಾದಂಥ ಬಿ ಸ್ಟ್ರಾಂಗ್ ಅಂತ ಹೇಳೋದಾಗಲಿ ಅಥವಾ ಇನ್ನೊಂದಾಗಲಿ ಅದು ಅಷ್ಟರ ಮಟ್ಟಿಗೇನು ಬೇಕಾಗಿರಲ್ಲ ಅವಳ ವಿಷಯದಲ್ಲಿ ನಾನು ಹೇಳೋದಾದರೆ. ಏಕೆಂದರೆ ಶಿ ಈಸ್ ವೆರಿ ವೆರಿ ಸ್ಟ್ರಾಂಗ್ ಮೆಂಟಲಿ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾಳೆ. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ನಾವು ಹೋದವ್ರಿಗೆ, ನಾನು ಮತ್ತು ನಮ್ಮ ಫ್ರೆಂಡ್ ಹೋದಾಗ ನಮಗೆ ನಾವು ಧೈರ್ಯ ಹೇಳ್ತಾಯಿದ್ಲು, ಏನಾಗಲ್ಲಮ್ಮ, ಹಿ ವಿಲ್ ಬಿ ಬ್ಯಾಕ್, ಅವ್ರು ತಪ್ಪು ಮಾಡಿಲ್ಲ, ಖಂಡಿತ ಬರ್ತಾರೆ. ಸೊ ಆ ನಂಬಿಕೆ ಇದೆ ನನಗೆ, ಅವರು ಆದಷ್ಟು ಬೇಗ ಬರ್ತಾರೆ, ಬಂದು ಸಿನಿಮಾ ಮಾಡ್ತಾರೆ. ಎಷ್ಟೋ ಜನ ಅವ್ರನ್ನ ನಂಬ್ಕೊಂಡಿದ್ದಾರೆ. ಅದು ಒಬ್ಬರು ಲೈಟ್ ಬಾಯ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಅಲ್ಲಿಂದ ಅಲ್ಲಿವರೆಗೂ ಎಷ್ಟೋ ಜನ ಅವ್ರನ್ನ ನಂಬ್ಕೊಂಡು ಬದುಕಿದ್ದಾರೆ. ಸೊ ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಅವ್ರು ಏನೂ ತಪ್ಪು ಮಾಡಿಲ್ಲ, ಖಂಡಿತವಾಗ್ಲೂ ಅವ್ರು ಬರ್ತಾರೆ ಅಂತ ಆ ಒಂದು ತುಂಬ ಆತ್ಮವಿಶ್ವಾಸ, ಒಂದು ನಂಬಿಕೆ ತುಂಬಾ ಇದೆ. ಹಾಗಾಗಿ ನಮಗೆ ಧೈರ್ಯ ಹೇಳಿದ್ಲು. ನಾವು ತುಂಬ ಬೇಜಾರು ಮಾಡಿಕೊಂಡು ಹೋಗಿದ್ವಿ. ಸೊ ನಮಗೆ ಧೈರ್ಯ ಹೇಳ್ಬಿಟ್ಟು ಕಳಿಸಿದ್ರು. ಸೊ ದಟ್ ಕೈಂಡ್ ಆಫ್ ಅ ಲೇಡಿ ಶಿ ಈಸ್. ಸೊ ಹಾಗಾಗಿ ಅವರಿಬ್ಬರ ಪ್ರೀತಿ ಯಾವಾಗಲೂ ಹಿಂಗೆ ಇರುತ್ತೆ. ಬಂದಮೇಲೆ ಇನ್ನೂ ತುಂಬ ಚೆನ್ನಾಗಿರ್ತಾರೆ. ಇಬ್ಬರ ಲವ್ ಸ್ಟೋರಿ ನಿಮಗೆ ಗೊತ್ತಿರುತ್ತೆ. ಎಷ್ಟು ಮಜಾ ಅನ್ನಿಸ್ತು ನಿಮಗೆ ಅವ್ರದ್ದು ಆ ಕ್ಷಣದಲ್ಲಿ ಅವರ ಒಂದು ಪ್ರೀತಿ ಹುಟ್ಟಿದ್ದು ಎಲ್ಲ? ಇಲ್ಲ, ಅದಷ್ಟು ಮಟ್ಟಿಗೆ ನನಗೆ ಏನೂ ಗೊತ್ತಿಲ್ಲ.
ಏಕೆಂದರೆ ನನಗೆ ಪರಿಚಯ ಆಗೋಷ್ಟರಲ್ಲಿ ಅವರು ಮದುವೆ ಆಗೋ ಹಂತದಲ್ಲಿದ್ದರು ಮೆಜೆಸ್ಟಿಕ್ ಆ ಟೈಮಲ್ಲಿ. ಹಂಗೆ ನೋಡಿದ್ರೆ ನನ್ನ ಮತ್ತು ವಿಜಿದು ತುಂಬ ಕಾಂಟ್ಯಾಕ್ಟೇ ಇರಲಿಲ್ಲ ಅಂತ ಹೇಳ್ಬೋದು. ಸುಮಾರು ಸಾರಥಿ ಸಿನಿಮಾದ ಸಂದರ್ಭದಲ್ಲಿ ಮತ್ತೆ ವಿ ಗಾಟ್ ಕನೆಕ್ಟೆಡ್. ಅದಕ್ಕೆ ಮುಂಚೆ ಏಕೆಂದರೆ ಅವ್ರು ಜಾಸ್ತಿ ಇಲ್ಲಿ ಹೊರಗಡೆ ಪ್ರೋಗ್ರಾಮ್ಸ್ಗಳಿಗೆ ಅಲ್ಲಿ ಇಲ್ಲಿ ಎಲ್ಲೂ ಬರೋದಿಲ್ಲ. ನಾವು ಪ್ರೋಗ್ರಾಮ್ಸ್ಗಳಲ್ಲೇ ದರ್ಶನ್ ಅವ್ರನ್ನ ಮೀಟ್ ಮಾಡ್ತಾಯಿದ್ದಿದ್ದು. ಸೊ ಹಾಗಾಗಿ ಎಲ್ಲೂ ಕಾಂಟ್ಯಾಕ್ಟ್ ಇರಲಿಲ್ಲ. ಅದಾದಮೇಲೆ ಕಾಂಟ್ಯಾಕ್ಟ್ ಆಯಿತು. ಮತ್ತು ದೆನ್ ಮಧ್ಯದಲ್ಲಿ ತುಂಬ ರೇರ್ ಅಂದರೆ ತುಂಬ ರೇರು ಟೈಮ್ ಸಿಗೋದು ನಮಗೆ ಸಿಗೋದಕ್ಕೆ. ಯಾಕೆಂದರೆ ನಾನು ಹೇಳ್ದಂಗೆ ತುಂಬ ಫ್ಯಾಮ್ಲಿ ಪರ್ಸನ್ನು. ಮನೆ ಆಯಿತು, ಅವ್ನ ಸ್ಕೂಲು, ಟ್ಯೂಷನ್ಸು, ಅವ್ನದೇನೇನು ಕ್ಲಾಸಸ್ ಇದೆ ಅದು, ಮತ್ತು ಮಧ್ಯದಲ್ಲಿ ದರ್ಶನ್ ಅವ್ರಿಗೆ ಯಾವಾಗ ಬಿಡುವಿರುತ್ತೋ ಶೂಟಿಂಗ್ ಟೈಮ್ನಲ್ಲಿ ಕಂಪ್ಲೀಟಾಗಿ ಫ್ಯಾಮಿಲಿನಲ್ಲೇ ಸ್ಪೆಂಡ್ ಮಾಡಬೇಕಂತ ಅವ್ರಿಗೂ ಆಸೆ ಇರುತ್ತಲ್ವ. ಸೊ ಜೊತೆಯಲ್ಲೇ ಇರೋರು. ಬಿಡುವಿನ ಸಮಯದಲ್ಲಿ ನೀವಿಬ್ಬರು ಸಿಕ್ಕಾಗ ಯಾವುದ್ರ ಬಗ್ಗೆ ಹೆಚ್ಚಿನದಾಗಿ ಮಾತಾಡ್ತೀರಾ? ನಾನು ವಿಜಿನ ಇಲ್ಲಿ ಬರೀ ನಮ್ಮ ಫ್ರೆಂಡ್ಸ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಹೆಚ್ಚಿನದಾಗಿ ನಮ್ಮ ಫ್ಯಾಮಿಲಿ ಬಗ್ಗೆನೇ. ಮಗ ಏನು ಮಾಡ್ತಾನೆ, ಮಗಳೇನು ಮಾಡ್ತಾಳೆ, ನೆಕ್ಸ್ಟ್ ಕೆರಿಯರ್ ಬಗ್ಗೆ. ಏಕೆಂದರೆ ಆ್ಯಸ್ ಶಿ ಈಸ್ ಇಂಟು ಕೆರಿಯರ್ ಓರಿಯೆಂಟೆಡ್ ಇರೋದ್ರಿಂದ ಏನು ಓದಿಸ್ಬೇಕು, ಅವಳನ್ನೇನು ಓದಿಸ್ಬೇಕಂತ ಇದೆಯಾ, ವಿನೀಶ್ಗೆ ಏನು ಇಷ್ಟ. ಹಂಗೆ ನೋಡೋಕ್ಕೋದ್ರೆ ವಿನೀಶ್ಗೆ ತುಂಬಾ ಅಕಾಡೆಮಿಕ್ಸಲ್ಲಿ ತುಂಬಾ ಫೋಕಸ್ ಆಗಿರೋದಕ್ಕೆ ವಿಜಿನೂ ಕಾರಣ ಅಂತ ಹೇಳ್ಬೋದು. ಈ ಘಟನೆ ಆದಮೇಲೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಇನ್ಸ್ಟಾಗ್ರಾಮ್ನ ಡಿಆಕ್ಟಿವೇಟ್ ಮಾಡಿದರು. ಅಂದರೆ ಅಷ್ಟು ಬೇಸರ ಆಗಿತ್ತಾ ಅಥವಾ ಏನು ಸುಳಿವನ್ನ ಕೊಡೋಕ್ಕೆ ಇಷ್ಟಪಡ್ತಿದ್ರು ಆ ಸಂದರ್ಭದಲ್ಲಿ ಅಂತ? ಅದ್ರ ಬಗ್ಗೆ ಏನು ಗೊತ್ತು, ನಾನು ಕೇಳೂ ಇಲ್ಲ. ಯಾಕೆಂದರೆ ಇವಾಗಿನ ಸಂದರ್ಭ ಹೆಂಗಿದೆ ಅಂತಂದರೆ ತೀರಾ ಅವರ ಪರ್ಸ್ನಲ್ ವಿಷಯನ ನಾವು ಮುಂಚೆನೂ ಮಾತಾಡ್ತಾ ಇರಲಿಲ್ಲ. ನಾವು ಸಿನಿಮಾ ಬಗ್ಗೆ ಅಂತೂ ಮಾತಾಡ್ತಾ ಇರಲಿಲ್ಲ. ಸಿನಿಮಾ ಮತ್ತು ದರ್ಶನ್ ಅವ್ರ ಬಗ್ಗೆ ಆಗಲಿ ಬೇರೆ ಏನೂ ಮಾತಾಡ್ತಾ ಇರಲಿಲ್ಲ. ಏಕೆಂದರೆ ಸಿನಿಮಾದು ಸಪ್ರೇಟ್ ಸಿನಿಮಾದನ್ನು ಮನೆಗೆ ತರ್ತಾ ಇರಲಿಲ್ಲ, ಮನೆ ವಿಷಯ ಮಾತ್ರ ಆ ಥರ ಇತ್ತು. ಬಟ್ ಈ ವಿಷಯ ನನಗೆ ಗೊತ್ತಿಲ್ಲ ಏನಕ್ಕೆ ಏನು ಬೇಸರ ಆಗಿತ್ತಾ ಅಥವಾ ಬೇರೆಯವ್ರು ಏನಾದರೂ ಅಲ್ಲಿ ಕಮೆಂಟ್ಸ್ಗಳು ಅದು ಇದು ಆ ಸಂದರ್ಭದಲ್ಲಿ ಬರ್ಬೋದು ಅಂತ ಇರ್ಬೋದು, ಗೊತ್ತಿಲ್ಲ ನನಗೆ ಯಾಕೆ ಅಂತ. ಓಕೆ, ಫೈನಲ್ ಕ್ವಶನ್. ದರ್ಶನ್ ಸರ್ ರಾಜಕೀಯಕ್ಕೆ ಬಂದರೆ ವರ್ಕ್ ಆಗುತ್ತಾ? ಆ್ಯಸ್ ಎ ಇಂಡಿವಿಜುವಲ್ ನಿಮ್ಮ ಅಭಿಪ್ರಾಯ? ಇಂಡಿವಿಜುವಲ್ ಆಗಿ ನನ್ನ ಪರ್ಸ್ನಲ್ ಅಭಿಪ್ರಾಯ ರಾಜಕೀಯಕ್ಕೆ ಬರೋದು ಬೇಡ ಅಂತ. ಏಕೆಂದರೆ ನನ್ನ ಮುಂಚೆಯಿಂದನೂ ರಾಜಕೀಯಕ್ಕೆ ಹೋದ್ಮೇಲೆ ಸಿನಿಮಾ ಕಮ್ಮಿ ಆಗಿಬಿಡುತ್ತೆ ಅನ್ನೋ ಅದೊಂದು ಭಾಳ ಕಾಳಜಿ ಇದೆ. ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಅವ್ರು ಮಾಡೋವಂಥ ಪಾತ್ರಗಳನ್ನ ಬೇರೆ ಯಾರೂ ಕೆಲವ್ರು ಮಾಡೋಕ್ಕಾಗಲ್ಲ. ಆ ಥರದ ಪಾತ್ರಗಳನ್ನೆಲ್ಲ ಮಾಡಬೇಕು. ಏಕೆಂದರೆ ಈಗ ಒಂದು ಅನೌನ್ಸ್ ಆಗಿತ್ತು, ಇವರು ತರುಣ್ ಸುಧೀರ್ ಅವರ ಜೊತೆ ಸಿನಿಮಾ ಅನೌನ್ಸ್ ಆಗಿತ್ತು. ಸೊ ವೀರ ಸಿಂಧೂರ ಲಕ್ಷ್ಮಣ ಅದು. ಸೊ ಆ ಥರದ ಪಾತ್ರಗಳನ್ನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ರಾಜಕೀಯಕ್ಕೆ ಇನ್ ಕೇಸ್ ಅವ್ರಿಗೆ ಇಷ್ಟ ಇತ್ತು ಹೋಗ್ಬೇಕಂತಂದರೆ ಅದು ಅವ್ರ ಪರ್ಸ್ನಲ್ ಇದು. ಖಂಡಿತವಾಗ್ಲೂ ಅಲ್ಲೂ ಅವರು ಚೆನ್ನಾಗಿ ಎಕ್ಸೆಲ್ ಆಗ್ತಾರೆ ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ ನೀವು ಹಾಡಿನ ಮುಖಾಂತರ ಏನೋ ಧೈರ್ಯ ತುಂಬೋದು, ಏನಾದರೂ ನಿಮಗೆ ಅನಿಸಿದ್ದು ಹೇಳಬೇಕು ಅಂತ ಹೇಳಿದರೆ ಹಾಡಿನ ಮುಖಾಂತರ ಯಾವ ಹಾಡು ಹಾಡ್ಬೋದು? ಇಲ್ಲ, ಹಾಡು ಅನ್ನೋದಕ್ಕಿಂತ ನನಗೆ ನೆನಪಾಗ್ತಾಯಿತ್ತು, ದರ್ಶನ್ ಆಗಲಿ ಅಥವಾ ಯಾರೇ ಆದ್ರೂ ಒಂದು ಕೆಲವು ಕಷ್ಟದ ಸಂದರ್ಭಗಳು ಬರುತ್ತಲ್ಲ, ಇದು ಪರೀಕ್ಷಾ ಸಮಯನೇ, ಅವ್ರಿಗೂ ಇದು ಪರೀಕ್ಷಾ ಸಮಯನೇ. ಆ ಫ್ಯಾಮಿಲಿಗೆ ತುಂಬಾ ಕಷ್ಟದಲ್ಲಿ ಸಂಕಟದಲ್ಲಿದ್ದಾರೆ, ಪ್ಲಸ್ ಅಭಿಮಾನಿಗಳಿರ್ಬೋದು. ಸೊ ಈ ರೀತಿ ಆದಾಗ ಅಭಿಮಾನಿಗಳು ಮೊದಲಿಗೆ ಶಾಂತವಾಗಿರಬೇಕು, ಏನು ಮಾತು ಜಾಸ್ತಿ ಆಡೋಕ್ಕೆ ಹೋಗಬಾರ್ದು. ಕೇವಲ ಅವ್ರ ಫೋಕಸ್ ಇರಬೇಕಾಗಿರೋದು ದರ್ಶನ್ ಅವ್ರ ಪ್ರೀತಿ ಅಲ್ವಾ, ದರ್ಶನ್ ಅವ್ರು ಬೇಕು ತಾನೇ. ದರ್ಶನ್ ಅವ್ರು ಬರೋದಕ್ಕೆ ನೀವು ಪ್ರೇಯರ್ ಮಾಡಿ, ಶಾಂತವಾಗಿ ಟೈಮ್ ಕೊಡಿ. ಏನಾಗುತ್ತೆ ಅದು ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ. ನಾವೇ ಎಲ್ಲ ಗೊತ್ತಿರೋ ಥರ, ನಮಗೆ ಎಲ್ಲ ಗೊತ್ತಿರೋ ಥರ, ಅಥವಾ ಇನ್ಯಾರೋ ಏನೋ ಹೇಳಿದ್ರು ಅಂದರೆ ಅದಕ್ಕೆ ಇನ್ನೇನೋ ಮಾತಾಡೋದು, ಇದನ್ನು ನಾವು ಬಿಡಬೇಕಾಗತ್ತೆ. ಫಸ್ಟು ಎಲ್ಲ ಅಭಿಮಾನಿಗಳು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲೈನ್ ಅಂತಲೇ ಹೇಳೋಕ್ಕೆ ಹೋದರೆ ಒಂದೇ ಒಂದು ಲೈನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಗುವಾಗ ಎಲ್ಲ ನಿಂಟರು, ಅಳುವಾಗ ಯಾರೂ ಇಲ್ಲ. ಈ ಲೈನ್ ಒಂದೇ ನಂಗೆ ಜ್ಞಾಪಕಕ್ಕೆ ಬರೋದು. ಇವರು ಅಂತಲೇ ಅಲ್ಲ, ನನಗನ್ಸಿರೋದು ಪ್ರತಿಯೊಬ್ಬ ವ್ಯಕ್ತಿ ಖುಷಿಲಿದ್ದಾಗ, ನಗ್ನಾಗ್ತಾ ಇದ್ದಾಗ, ಅವ್ನು ಚೆನ್ನಾಗಿದ್ದಾನೆ ಅಂದಾಗ ಎಲ್ಲ ಇರ್ತಾರೆ. ಎಲ್ಲರೂ ನಾನಿದ್ದೀನಿ ಜಯಕಾರ ಹಾಕ್ತಾರೆ. ಸೊ ಅವ್ರಿಗೇನೋ ಕಷ್ಟ ಬಂದಾಗ ಆಳಿಗೊಂದು ಕಲ್ಲಾಗಬಾರ್ದು.
ಅಷ್ಟೇ ನಾನು ಕೇಳ್ಕೊಳ್ಳೋದು. ಯಾಕೆಂದರೆ ಎಲ್ಲರಲ್ಲೂ ನನ್ನ ಫ್ರೆಂಡ್ಸೂ ಸುಮಾರು ಜನ ಹೇಳಿದಾಗ ಅವ್ರನ್ನ ಇಷ್ಟಪಡೋರು ಇಷ್ಟಪಡ್ತಾನೆ ಇರ್ತಾರೆ, ಅದನ್ನು ಯಾರೂ ನಿಲ್ಸೋಕ್ಕಾಗಲ್ಲ. ನೀವು ಹೇಳಿದ್ರಲ್ಲ ನಂಬರ್ನೆಲ್ಲ ಇದು ಮಾಡ್ಕೊಳ್ತಿದ್ದಾರೆ, ಟ್ರೆಂಡ್ ಆಗ್ತಾಯಿದೆ ಅಂತನೋ ಇನ್ನೊಂದೇನೋ ಮಾಡೋದಿರ್ಬೋದು, ಅದೆಲ್ಲ ಅವ್ರು ತೋರಿಸ್ಕೊಳ್ತಾ ಇರೋಂಥ ಪ್ರೀತಿ. ಅದು ನಾವು ಪ್ರೀತಿಸ್ತೀವಿ ಅನ್ನೋದನ್ನು ತೋರಿಸ್ಕೊಳಕ್ಕೆ ಅವ್ರಿಗೆ ಗೊತ್ತಿಲ್ಲ. ದಿ ಡೋಂಟ್ ನೋ ವಾಟ್ ಟು ಡು. ಎಲ್ಲೋ ಹಚ್ಚಿ ಹಾಕ್ಸ್ಕೊತಾರೆ, ಎಲ್ಲೋ ಇದು ಮಾಡ್ತಾರೆ, ಗಾಡಿಗೇನೋ ಹಾಕ್ಕೊತಾರೆ. ಅವ್ರಿಗೆ ದೇ ಆರ್ ಕ್ರೇಜ್. ಅವರು ಕ್ರೇಜಿ ಆಗಿಬಿಟ್ಟಿದ್ದಾರೆ. ಸೊ ಏನೋ ಮಾಡಬೇಕು, ನಾನು ತೋರಿಸ್ಕೋಬೇಕು, ನಾನು ಐ ಲವ್ ಹಿಮ್ ಅಂತ ತೋರಿಸ್ಕೋಬೇಕು, ಅದಕ್ಕೆ ಮಾಡ್ತಾಯಿದ್ದಾರೆ ಅಷ್ಟೇ. ಬಿಟ್ಟರೆ ಅದು ಹುಚ್ಚು ಪ್ರೀತಿ ಅಂತಲೂ ಹೇಳೋಕ್ಕಲ್ಲ, ಪ್ರೀತಿನೇ ಅದು. ಸೊ ಪ್ರೀತಿಯಿಂದನೇ ನಾವು ಲೆಟ್ ಅಸ್ ಪ್ರೇ.